ನಮಸ್ಕಾರ, ನಿಮ್ಮ ಶ್ರೀಮುರಳಿ. ಟಾಪ್ ಕನ್ನಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯು ಲೈಕ್ ಇಟ್. ಟೇಕ್ ಕೇರ್. ಹಾಗೂ ಇನ್ನು ಮುಂದೆ ಸ್ಯಾಂಡಲ್ವುಡ್ ಯಜಮಾನ ಬಂದಾಗಿದೆ. ನಮ್ಮ ವೆರಿ ಓನ್, ನಮ್ಮ ಪ್ರೀತಿಯ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಬಂದಿದ್ದಾರೆ. ಕಾರ್ಯಕ್ರಮ ಶುರು ಮಾಡೋಣ. ಇಬ್ಬರು ನಾನು ದಯವಿಟ್ಟು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಶುರು ಮಾಡೋಣ. ಮಹೇಶ್ ಹಾಗೆ ಚೇತನ್ ಕೂಡ ವೇದಿಕೆ ಮೇಲೆ ಬನ್ನಿ. ಉಮಾಪತಿ ಸರ್ ಹಾಗೆ ಸುಪ್ರೀತ್ ಅವರು. ಎಸ್, ಗಂಗಾಧರ್ ಸರ್ ಶ್ರೀಲೀಲಾ ಅವರು ಬರಬೇಕು. ಶ್ರೀಲೀಲಾ ಬನ್ನಿ, ಜೋರಾಗಿ ಚಪ್ಪಳ ಬರಲಿ. ಐ ಥಿಂಕ್ ಇದೇ ಫಾರ್ ದ ಫಸ್ಟ್ ಟೈಮ್ ಅನ್ಕೋತೀನಿ, ಮೊದಲ ಬಾರಿಗೆ 2 ಚಿತ್ರತಂಡ, ಒಂದೇ ಹೀರೋ, ಒಂದೇ ದಿನ, ಒಂದೇ ವೇದಿಕೆ ಮೇಲೆ ಈ ತರ ಫಂಕ್ಷನ್ ಮಾಡ್ತಾ ಇರೋದು. ಒಂದೇ ವೇದಿಕೆ ಮೇಲೆ 2 ಫಂಕ್ಷನ್, ಅದ್ಭುತವಾದ ಒಂದು ಸಂಕೇತ ಇದು. ಯೂನಿಟಿ ಇಲ್ಲ, ಒಗ್ಗಟ್ಟಿಲ್ಲ ನಿಮ್ಮಲ್ಲಿ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ. ನೋಡಿ, ಒಗ್ಗಟ್ಟು, ಎಲ್ಲ ಒಟ್ಟಿಗೆ ಇದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಮುರಳಿ ಅವರೇ, ಥ್ಯಾಂಕ್ ಯು ಎಲ್ಲರಿಗೂ. ಗಜ ಡ್ಯಾನ್ಸ್ ಆಗ್ತಾ ಇದ್ದಂಗೆ ಮಫ್ತಿ ಈಗ ಈ ಒಂದು ಮೂವಿಯಿಂದ ಕೂಡ ಒಂದು ಹಲೋ ವಾಟ್ ಈಸ್ ಸಲಗ ಸಾಂಗ್. ಡ್ಯಾನ್ಸರ್ಸ್ ಬನ್ನಿ. ಹಲೋ, ಇನ್ನು ಮುಂದೆ ಸ್ಯಾಂಡಲ್ವುಡ್ ಯಜಮಾನರಿಗೆ
ಮೊಟ್ಟ ಮೊದಲ ಬಾರಿಗೆ 2 ಸಿನಿಮಾದ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಐ ಥಿಂಕ್ ಇದೇ ಫಾರ್ ದ ಫಸ್ಟ್ ಟೈಮ್ ಅನ್ಕೋತೀನಿ, ಮೊದಲ ಬಾರಿಗೆ 2 ಚಿತ್ರತಂಡ, ಒಂದೇ ಹೀರೋ, ಒಂದೇ ದಿನ, ಒಂದೇ ವೇದಿಕೆ ಮೇಲೆ ಈ ತರ ಫಂಕ್ಷನ್ ಮಾಡ್ತಾರೆ. ಒಂದೇ ವೇದಿಕೆ ಮೇಲೆ 2 ಫಂಕ್ಷನ್, ಅದ್ಭುತವಾದ ಒಂದು ಸಂಕೇತ ಇದು. ಯೂನಿಟಿ ಇಲ್ಲ, ಒಗ್ಗಟ್ಟಿಲ್ಲ ನಿಮ್ಮಲ್ಲಿ ಅಂತ ಬಹಳ ಜನ ಹೇಳ್ತಾ ಇರ್ತಾರೆ. ನೋಡಿ, ಒಗ್ಗಟ್ಟು, ಎಲ್ಲ ಒಟ್ಟಿಗೆ ಇದ್ದಾರೆ. ಥ್ಯಾಂಕ್ ಯು. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ. ವಿಷ್ಣುವಿನ ತಾಳ್ಮೆ ಇರಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ.
ಧನ್ಯವಾದಗಳು ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಅಂಡ್ ಟೀಮ್, ಧನ್ಯವಾದಗಳು. ಮ್ಯೂಸಿಕಲ್ ಹಿಟ್ ಅನ್ನ ಕೊಟ್ಟು ಸಕ್ಸಸ್ಫುಲ್ ಡೈರೆಕ್ಟರ್ ಅನ್ಸ್ಕೊಂಡ್ರು ಮಹೇಶ್ ಇವರ ಮುಂದಿನ ನಿರ್ದೇಶನ ಮದ ಗಜ. ಅಂಡ್ ಇದರ ಸಂತೋಷ ಏನು ಅಂದ್ರೆ ಇವತ್ತು ಮದ ಗಜನ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ವೇದಿಕೆ ಮೇಲೆ ನಾನು 1-5 ನಿಮಿಷ ಆದ್ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಓಕೆ, ದುಡ್ಡಾಕೋರು ಅಂತ ಫೇಮಸ್ ಆಗಿದ್ದಾರೆ. ಸೊ ಭರಾಟೆ ಕೂಡ ಹಾಗೆ ಸಿಗಾಬಣೆ ದುಡ್ಡು ಹಾಕಿದ್ದಾರೆ. ಸುಪ್ರೀತ್ ಅವ್ರು ಕೂಡ ಇಲ್ಲೇ ಇದ್ದಾರೆ ಇವತ್ತು. ಸೊ ಇವತ್ತು ಬೆಳಗ್ಗಿಂದ ನಾನು ಕಥೆಗಳು ಕೇಳ್ತಾ ಇದ್ದೆ. ಇಬ್ರು ಪ್ರೊಡ್ಯೂಸರ್ ಕೂಡ ಫುಲ್ಲು ಒಂಥರ ರಾಮ ಲಕ್ಷ್ಮಣ ಇದ್ದಂಗೆ ಇದ್ರಂತೆ ಇವತ್ತು ವೇದಿಕೆ ಮೇಲೆ. ಏನು ರಕ್ತದಾನ ಶಿಬಿರ ಏನು, ಅನ್ನದಾನ ಶಿಬಿರ ಏನು, ಎಲ್ಲದಕ್ಕೂ ತಲೆ ಕೆಡ್ಸ್ಕೊಬೇಡ ನಾನಿದ್ದೀನಿ ಅಂತ ಪೈಪೋಟಿನಲ್ಲಿ ಇಬ್ರು ಮಾಡಿದಾರಂತೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಸ್ಯಾಂಡಲ್ವುಡ್ನ ಉನ್ನತಿ, ಸ್ಯಾಂಡಲ್ವುಡ್ನ ಪ್ರೋಗ್ರೆಸ್, ಸ್ಯಾಂಡಲ್ವುಡ್ಡಿನ ಐಕ್ಯತೆ ಇದೆಲ್ಲದಕ್ಕೂ ಉದಾಹರಣೆ ಆಗ್ತಾ ಇದೆ. ಯಾಕೆಂದ್ರೆ ಇಬ್ರು ಪ್ರೊಡ್ಯೂಸರು, ಇಬ್ರು ಡೈರೆಕ್ಟ್ರು ಒಂದೇ ವೇದಿಕೆ ಮೇಲೆ ಈ ತರ ಒಂದೇ ಫಂಕ್ಷನ್ ಅಲ್ಲಿ ಸಚ್ ಅ ಗ್ರೇಟ್ ಯೂನಿಟಿ. ಎಸ್, ಎಲ್ಲ ಆನೆಗಳು ರೆಡಿನಾ? ಗಂಡ ಎಣ್ಣೆ ಎಲ್ಲ ಆನೆಗಳು ರೆಡಿ ಇದೆ. ಸೊ ನಮಗೆ ಬೇಕಾಗಿರೋದು ಇವಾಗ ವೇದಿಕೆ ಮೇಲೆ ಯಾರು? ವಾಟ್ ಈಸ್ ಸಲಗ ಗಜ ದರ್ಶನ ಹಾಗೂ ಇನ್ನೊಂದು ಮೈಕ್ ಕೊಡಿ, ಕುಳ ಮೈಕ್. ಹಲೋ, ನೀವು ಸರಿಗಮಪ ಆಡಿಷನ್ಗೆ ಹೋಗಿ ಚೆನ್ನಾಗಿ ಹೇಳ್ತೀರಿ. ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಮದ ಗಜ ಇವತ್ತು ಫಸ್ಟ್ ಲುಕ್ಕು. ಸೊ ಮುರಳಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಸೊ ಯಾವಾಗಲೂ ಮದದಲ್ಲೇ ಇರು, ಮದ ಕಮ್ಮಿ ಮಾಡ್ಕೊಬೇಡ್ರಿ ಅಷ್ಟೇ. ಸೊ ಆಲ್ ದಿ ಬೆಸ್ಟ್ ಫಸ್ಟ್ ಲುಕ್ಗೆ. ಓಕೆ, ವೇದಿಕೆನ ಕ್ಲಿಯರ್ ಮಾಡಿ. ವೇದಿಕೆ ಮೇಲಿರೋ ಹಿಂದೆ ನಿಂತಿರುವಂತ ಆನೆಗಳನ್ನು ಒಳಗೋಗ್ಬೋದು. ಓಕೆ, ಓಕೆ. ಈಗ ಮದಗಜ ಫಸ್ಟ್ ಲುಕ್ ಲಾಂಚ್ ಆಯಿತು. ಈಗ ಒಂದು ಅದ್ಭುತವಾದ ಟೀಸರ್ ರೆಡಿ ಇದೆ. ವೇದಿಕೆ ಮೇಲೆ ಎಲ್ಲರೂ ಹಲೋ,
ಈಗ ಭರಾಟೆ ಟೀಸರ್ ರಿಲೀಸ್ ಆಗುತ್ತೆ. ಆಲ್ ದಿ ಬೆಸ್ಟ್. ಮಾಡ್ತೀವಿ ರೀ. ಕನ್ನಡಿಗರ ಬಗ್ಗೆ ಮಾತಾಡೋದು ಮುಂಚೆ ಕರ್ನಾಟಕದ ಬಗ್ಗೆ ತಿಳ್ಕೊ. ಇಲ್ಲಿ ನೀರು ಸಿಕ್ಕಿದ್ರೆ ತೀರ್ಥ ಅನ್ಕೋ, ಅನ್ನ ಸಿಕ್ಕಿದ್ರೆ ಪ್ರಸಾದ ಅನ್ಕೋ, ನಡೆದಾಡಕ್ ಜಾಗ ಸಿಕ್ಕಿದ್ರೆ ದೇವಸ್ಥಾನದಲ್ಲಿ ನಡೀತಿದ್ದೀನಿ ಅನ್ನೋದು ನಿಯತ್ತಿಟ್ಕೋ. ಪೌರುಷ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಬ್ಲಡ್ ಅಲ್ಲೇ ಇದೆ. ಹಲೋ, ಸೊ ಈಗ ಎಂಟೈರ್ ಟೀಮ್ ಇಲ್ಲೇ ಇದೆ. ಪ್ರತಿಯೊಬ್ಬರು ನಾವು ಇದರ ಅನಿಸಿಕೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಶ್ರೀ ಮುರಳಿ ಅವರು ದಯವಿಟ್ಟು ನೀವು ಬನ್ನಿ. ಡಿ ಬಾಸ್ ಹೇಳ್ಬಿಟ್ಟಾರೆ, ನಾನು ಲಾಸ್ಟಲ್ಲೇ ಮಾತಾಡೋದು ಅಂತ ಹೇಳ್ಬಿಟ್ಟಾರೆ ಅವರು. ಎಸ್, ಹೇಗೆ ಅನಿಸ್ತದೆ? ಬೆಸ್ಟ್ ಬರ್ಡೇ ಗಿಫ್ಟ್ ಅನ್ಕೋತೀನಿ. ಮೊದಲಿಗೆ ನಮ್ಮ ದರ್ಶು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶು ಅವರು, ನಾನು ಕರೆಯೋದು ಈಗ ಕೈಂಡ್ ಹಾರ್ಟೆಡ್ ಸ್ಟಾರ್ ದರ್ಶು ಅಂತ, ಅವರು ಬಂದು ಈ ಮೂಲಕ ಭರಾಟೆ ಟೀಸರ್ ಹಾಗೂ ಮದಗಜ ಪೋಸ್ಟರ್ ಲಾಂಚ್ ಮಾಡ್ಕೊಂಡಿದ್ದು ಬಹಳ ಖುಷಿ ಕೊಡ್ತಾ ಇದೆ. ಇಟ್ ಇಸ್ ಒನ್ ಆಫ್ ಮೈ ಮೆಮೊರಬಲ್ ಬರ್ಡೇ ದರ್ಶು. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್ ಟು ಅಸ್. ಆ್ಯಂಡ್ ನಮ್ಮ ಅಪ್ಪಾಜಿ ಬಂದಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಬಂದಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಇದೆ, ಮೇಲಾಗಿ ಎಲ್ಲ ಅಭಿಮಾನಿಗಳು ಬಂದಿದ್ದೀರಾ, ನಮ್ಮ ಎಂಟೈರ್ ಟೀಮ್ ಸೇರಿದೆ. ಆ್ಯಂಡ್ ಈ ವರ್ಷದ ಬರ್ಡೇ ನಿಮಗಾಗೆ ಮಾಡಿದ್ದು, ಕೇವಲ ನಿಮಗಾಗೆ ಮಾಡ್ಕೊಂಡಿದ್ದು ಈ ವರ್ಷದ ಬರ್ಡೇ. ಸೊ ಈ ಪ್ರೀತಿ ಸದಾ ಹೀಗೆ ಇರಲಿ. ನಾನು ಜಾಸ್ತಿ ಮಾತಾಡಲ್ಲ, ನಾವು ಕೆಲಸ ಮಾಡಿದ್ದೀವಿ, ಇದ್ರ ಬಗ್ಗೆ ನನ್ನ ಫ್ರೆಂಡ್ ಏನು ಹೇಳ್ತಾರೆ ಅಂತ ಕೇಳೋದು ಕಾಳಜಿ ನಾನಿದ್ದೀನಿ. ಪ್ಲೀಸ್ ದರ್ಶು, ಐ ವೆಲ್ಕಮ್ ಯು ಟು ಹ್ಯಾಪಿ ವರ್ತ್. ಎಲ್ಲರೂ ಆದ್ಮೇಲೆ ಡನ್, ಐ ಗಿವ್ ದ ಮೈಕ್ ಟು ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಭರಾಟೆ ಅಂತ ಹೊರಟಿದ್ದಾರೆ. ದಯವಿಟ್ಟು ಚೇತನ್ ಅವರೇ ಬನ್ನಿ. 2 ಮೂವಿ 100 ಡೇಸ್ ಆಗಿದೆ, 3ನೇದು ಇದು 100 ಆಗ್ಬಿಟ್ರೆ ಹ್ಯಾಟ್ರಿಕ್ ಆಗ್ಬಿಡ್ತೀರಾ. ಏನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಬಾ 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 ಅಂತಾನೆ ಯಾಕೆ ಇಡ್ತೀರಿ ನೀವು? ಗೊತ್ತಿಲ್ಲ, ಹುಡ್ಕೊಂಡ್ ಬರ್ತಾ ಇದೆ, ಬಾ ಯಶಸ್ಸನ್ನು ಬರ್ತಾ ಇದೆ. ಅದೇ ಪ್ರೊಡ್ಯೂಸರ್ ಬಾ ಬಾ ಅಂತ ಇರ್ತಾರ ಅಥವಾ? ಯಾಕಂದ್ರೆ ಏನು ಸರಿ ಖರ್ಚು ಮಾಡಿದ್ದಾರೆ ಅನ್ಸ್ತದೆ ಸಿನಿಮಾ. ಬಟ್ ಹೇಳಿ, ನಿಮ್ಮ ಅನಿಸಿಕೆ ಹೇಳಿ. ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ಸ್ ಟು ಡಿ ಬಾಸ್, ನಮ್ಮ ಯಜಮಾನ್ರು. ಥ್ಯಾಂಕ್ಸ್ ಟು ದರ್ಶನ್ ಸರ್, ಹಂಗೆ ಭರ್ಜರಿ ಸಿನಿಮಾ ವಾಯ್ಸ್ ಓವರ್ ಕೊಟ್ಟಿದ್ರು. ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ಫಸ್ಟ್ ಲುಕ್ ಟೀಸರ್ ನನಗೆ ಲಾಂಚ್ ಮಾಡಿಕೊಟ್ಟಿದ್ರು. ನಮ್ಮ ಟೀಮ್ಗೆ, ನಮ್ಮ ಟೀಮ್ ಪರವಾಗಿ ಧನ್ಯವಾದಗಳು. ಆ್ಯಂಡ್ ಭರಾಟೆ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಮುರಳಿ ಸರ್ದು ಪ್ರೀವಿಯಸ್ ಏನಿದೆ, ಉಗ್ರಂ, ರಥಾವರ, ಮುಫ್ತಿ, ಆ ಮಾಸ್ ಕ್ಯಾನ್ವಾಸ್ ಏನಿದೆ, ಅದ್ರ ಜೊತೆಗೆ ನಾನು ಮಾಡ್ಕೊಂಬಂದಂಥ 2 ಫ್ಯಾಮಿಲಿ ಸಿನಿಮಾ ಏನಿದೆ, ಈ ಎರಡೂ ಎಕ್ಸ್ಪೆಕ್ಟ್ ಮಾಡೋ ಅಂಥ ಆಡಿಯನ್ಗೆ ಒಂದೇ 1% ಕೂಡ ಕಮ್ಮಿ ಆಗಬಾರ್ದು ಅನ್ನೋದು ನಮ್ಮ ಟೀಮ್ ಎಲ್ಲರದು ಫಸ್ಟ್ ಉದ್ದೇಶ ಆಗಿತ್ತು. ಆ್ಯಂಡ್ ಸಿನಿಮಾನ ಈ ಭಾಳಷ್ಟು ದೊಡ್ಡ ಕ್ಯಾನ್ವಾಸಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಸಿನಿಮಾದ ನಿರ್ಮಾಪಕರಾದಂಥ ಸುಪ್ರೀತ್ ಸರ್ಗೆ ಆ್ಯಂಡ್ ಗಂಗಾಧರ್ ಸರ್ಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಹೇಳ್ಬೇಕಷ್ಟೇ, ಟೀಸರ್ ಆಗಿದೆ. ಆ್ಯಂಡ್ ಬಹುಶಃ ನಾವು ಅಂದ್ಕೊಂಡಂಗೆ ಆದರೆ ಎಲ್ಲ ಮೇ ಫಸ್ಟ್ ವೀಕಲ್ಲಿ ಥಿಯೇಟರ್ಸಲ್ಲಿ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಶಿವಣ್ಣ ಅವ್ರು ಯಾವ್ದು ಹೇಳೋದಾದ್ರೆ 100% ಇದು ಆಟ್ರಿಕ್ ಆಗುತ್ತೆ ಅಂತ ಹೇಳ್ಬೋದು, ಗ್ಯಾರಂಟಿ ಹೌದು. ಸೊ ಇದಕ್ಕೆ ಬೇಜಾನ್ ದುಡ್ಡು ಹಾಕಿರುವಂತಹ ಮಾತಾಡಲ್ಲ ಅಂತ ಇದ್ದಾರೆ, ಅದು ಹೆಂಗ್ ಮಾತಾಡ್ತಾರೆ ಸಾಧ್ಯನಾ ಸರ್? ನೀವೇ ಹೇಳಿ ಸರ್, ಚಾನ್ಸೇ ಇಲ್ಲ. ಸೊ ಸುಪ್ರೀತ್ ಸರ್ ದಯವಿಟ್ಟು ಬನ್ನಿ, ಹೇಗೆ ದುಡ್ಡು ಹಾಕಿದ್ರಿ ಅಂತ ಹೇಳಿ ಪ್ಲೀಸ್. ಬಂದಿರ್ತಕ್ಕಂಥ ಎಲ್ಲರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನೀವೇನು ಇವಾಗ ಟ್ರೈಲರ್ ನೋಡಿದ್ರಿ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ರಿಚ್ನೆಸ್ ಆಗಲಿ ಪ್ರತಿಯೊಂದಕ್ಕೂ ಕಾರಣ ಬಂದು ನಮ್ಮ ಮುರಳಿ ಸರ್ ಹಾಗೂ ಚೇತನ್. ಇನ್ನೊಂದೇನಂತಂದರೆ ದುಡ್ಡು ಯಾರು ಬೇಕಾದರೂ ಆಗ್ತಾರೆ, ಅದರಲ್ಲಿ ಅದು ಒಳ್ಳೆ ಸಿನಿಮಾ ಮಾಡೋದು ತುಂಬ ಇಂಪಾರ್ಟೆಂಟು. ಅದನ್ನು ಅವರಿಬ್ಬರು ನನಗೆ ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಡಿ ಬಾಸ್, ನಮ್ಮ ಯಜಮಾನರು ಬಂದು ನಮಗೆ ಇದನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಟು ಎವ್ರಿವನ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಸಿನಿಮಾದ ಸುಂದರಿ, ಬಹಳ ಅತಿ ಸುಂದರಿ ಶ್ರೀಲೀಲಾ ಅವರು ಬರಬೇಕು. ಒಂದು ನಿಮಿಷ ವರ್ಸ್ ಕೊಡ್ತೀನಿ, ಹೇಳಿ. ಎಲ್ರಿಗೂ ನಮಸ್ಕಾರ. ಸೊ ಐ ಥಿಂಕ್ ಥ್ಯಾಂಕ್ ಯು ಇರಬೇಕು ಫಸ್ಟ್ ದರ್ಶನ್ ಸರ್ಗೆ ಬಂದಿರೋದಕ್ಕೆ, ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಂಡ್ ಮೀಡಿಯಾ ಎವ್ರಿಬಡಿ. ಸೊ ನೋಡಿದ್ರಿ, ಟೀಸರ್ ಸಖತ್ತಾಗಿ ಬಂದಿದೆ, ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಹಂಗೆ ರೆಸ್ಪಾನ್ಸ್ ಬಂತು. ಸೊ ನಮ್ಮ ನಿರ್ದೇಶಕರ ಬಗ್ಗೆ ಗೊತ್ತು, ತುಂಬ ಕಲರ್ಫುಲ್ಲಾಗಿ ಹೆಂಗಿದ್ರು ತುಂಬ ಕಲರ್ಫುಲ್ಲಾಗಿ ತೆಗಿತಾರೆ. ಅವ್ರು ಬಹದ್ದೂರ್, ಭರ್ಜರಿ ಆ್ಯಂಡ್ ನಮ್ಮ ಭರಾಟೆ. ಸೊ ಆ್ಯಂಡ್ ನಮ್ಮ ಹೀರೋ, ನಮ್ಮ ರೋರಿಂಗ್ ಸ್ಟಾರ್ ಫಸ್ಟ್ ರೋರ್ ಮಾಡಿರೋ ದಿನ ಇವತ್ತು. ಸೊ ಹ್ಯಾಪಿ ಬರ್ತ್ಡೇ ಸರ್. ಆ್ಯಂಡ್ ಯಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಭಾಳ ಚೆನ್ನಾಗಿ ಕನ್ನಡ ಮಾತಾಡಿದ್ರಿ. ಫಸ್ಟ್ ಜಸ್ಟ್ ಇವನು ಅಂತ ಶುರು ಮಾಡ್ತಾರೆ, ಅದೇ ಒಂಥರ ಟೆನ್ಷನ್. ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಸೊ ಈಗ ಮದ ಗಜ ಟೀಮ್ನ ಗಜಪಡೆಯ ನಾಯಕ ಮಹೇಶ್ ಬರಬೇಕು. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ. ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ನ ಯಜಮಾನ, ನಮ್ಮೆಲ್ಲರ ಯಜಮಾನ ದರ್ಶನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಮೃತಾಸ್ತ್ರದಿಂದ ಇವಾಗ ಟೈಟಲ್ ಲಾಂಚ್ ಆಯಿತು. ನಿಮಗೆಲ್ಲ ಗೊತ್ತಿಲ್ಲ, ದರ್ಶನ್ ಸರೇ ರಾಮಮೂರ್ತಿ ಸರ್ಗೆ ಹೇಳಿ ಟೈಟ್ಲ್ ಇಸ್ಕೊಟ್ರು. ಇಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ರಾಮಮೂರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಟೈಟ್ಲ್ ಕೊಟ್ಟಿದ್ದಕ್ಕೆ. ದರ್ಶನ್ ಸರ್ ಥ್ಯಾಂಕ್ ಯು, ನಿಮ್ಮ ಪ್ರೀತಿಯ ಮಾತುಗಳಿಗೆ, ಆಶೀರ್ವಾದಕ್ಕೆ ಸರ್. ಹಾಗೆ ನನ್ನ ನಿರ್ಮಾಪಕರಾದಂಥ, ನನ್ನ ಅನ್ನದಾತರಾದಂಥ ಉಮಾಪತಿ ಸರ್ಗೆ, ಹಾಗೆ ದೀಪಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮೊದಲ ಸಿನಿಮಾ ಅಯೋಗ್ಯ 100 ಡೇಸ್ ರಿಲೀಸ್ ಆಗಿ ಮುಂಚೆನೇ, ಒಂದು ವಾರ ಮುಂಚೆ ಕರೆದು ನೀನು ನಾನು ಸಿನಿಮಾ ಮಾಡಿಕೊಡು ಅಂತ ಹೇಳಿದ್ರು. ಅಷ್ಟು ನಂಬಿಕೆ ಇಟ್ಟಿದ್ರು ನನ್ನ ಮೇಲೆ. ಥ್ಯಾಂಕ್ ಯು ಸರ್, ನಿಮ್ಮ ನಂಬಿಕೆ ಉಳಿಸ್ಕೋತೀನಿ, ನಾನು ಭರವಸೆ ಕೊಡ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ, ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಧನ್ಯವಾದಗಳು. ಆ್ಯಂಡ್ ಮಹೇಶ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಆ್ಯಂಕರಿಂಗ್ ಬನ್ನಿ ಅಂದರು, ನಿಮ್ಮ ಸಿನಿಮಾ ಚಾನ್ಸ್ ಕೊಟ್ಟರೆ ಬರ್ತೀನಿ ಅಂದೆ. ಸೊ ಪ್ರಾಮಿಸ್ ಮಾಡಿದ್ದಾರೆ. ನೋಡಿ ಸರ್, ಮೀಡಿಯಾ ಅವರು ಎಲ್ಲರೂ ಇದ್ದಾರೆ. ನಿಮ್ಮ ಸಿನಿಮಾ ನಾನು ಇದೀನಿ ತಾನೆ? ಖಂಡಿತ ಇದ್ದಾರೆ. ಹಾಂ, ಓಕೆ ಸರ್. ಅಲ್ಲ, ಅದು ರೆಕಾರ್ಡ್ ಆಗಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಪ್ರೊಡ್ಯೂಸರ್ಗಳಲ್ಲಿ ಒಂಥರ ಹುಲಿಯವರು, ಹೆಬ್ಬುಲಿ ಉಮಾಪತಿ ಸರ್. ಎಲ್ರಿಗೂ ನಮಸ್ಕಾರ. ಅಂಬರೀಷ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ಅವರೊಬ್ಬರು ಮನ್ಸು ಮಾಡಿದ್ದಕ್ಕೆ ನಮಗೆ ಕಲಾವಿದರ ಸಂಘ ಆಯಿತು. ಅದೇ ರೀತಿ ನಮ್ಮ ಯಜಮಾನರು ದರ್ಶನ್ ಸರ್ಗೆ ನನ್ನ ಹಾರ್ಟ್ಲಿ ತುಂಬ ದೊಡ್ಡ ಥ್ಯಾಂಕ್ಸ್. ಕಾರಣ ಏನಂದರೆ, ಅವ್ರಿಗೆ ಯಾರಿಗೆ ಹೊಟ್ಟೆ ಹಸ್ತಿದೆ, ಯಾರಿಗೆ ಹೊಟ್ಟೆ ತುಂಬಿದೆ ಗೊತ್ತು. ಹೊಟ್ಟೆ ಹಸ್ತವ್ರಿಗೆ ಅನ್ನ ಹಾಕ್ತಾರೆ, ಹೊಟ್ಟೆ ತುಂಬಿದವ್ರನ್ನ ಕಾಪಾಡ್ತಾರೆ. ಅದೇ ರೀತಿ ನಾವು ಟೈಟ್ಲದ್ದು ಏನೋ ಒಂದು ಸ್ವಲ್ಪ ಇಶ್ಯೂಸ್ ಆಯಿತು. ರಾಮಮೂರ್ತಿ ಸರ್ನ ಮಾತಾಡಿ ಕನ್ವಿನ್ಸ್ ಮಾಡಿ ನಮಗೆ ಟೈಟ್ಲು ಕೊಡಿಸಿದ್ರು. ಖಂಡಿತವಾಗ್ಲೂ ಜನರಲ್ ಆಗಿ ನಮಗೆ ದೊಡ್ಡವ್ರು ಹೇಳ್ಕೊಟ್ಟಿರೋದೇನು, ಮರದ ನೆರಳು ಕೆಳಗಡೆ ಇನ್ನೊಂದು ಗಿಡ ಆಗಲಿ ಮರ ಆಗಲಿ ಬೆಳೆಯಲ್ಲ ಅಂತ. ದರ್ಶನ್ ಸರ್ ಒಂದು ಆಲದ ಮರ ಇದ್ದಂಗೆ. ಅವ್ರ ನೆರಳು ಕೆಳಗಡೆ ಸಾವಿರಾರು ಗಿಡ, ಸಾವಿರಾರು ಮರಗಳು ಬೆಳೀತವೆ, ಸಾವಿರಾರು ಜನಕ್ಕೆ ಆಶ್ರಯ ಕೊಡ್ತಾರೆ. ಆಮೇಲೆ ಮುಖ್ಯವಾಗಿ ಯಾವುದೂ ಅಷ್ಟೇ ಎಲ್ಲೂ ಹೇಳ್ಕೊಳ್ದೇ ಇರೋ ವ್ಯಕ್ತಿ, ಆದಷ್ಟು ಸಿಂಪಲ್ ಆಗಿರ್ತಾರೆ. ಇತ್ತೀಚೆಗೆ ಅವ್ರ ಜೊತೆಲಿ ಒಂದು ಟ್ರಿಪ್ಗೆ ಹೋಗಿದ್ದೆ. ಎಲ್ಲಾರನ್ನೂ ಸೇಫಾಗಿ ಮನೆ ಒಳಗಡೆ ಮಲಗಿಸಿ ಅವ್ರು ಮಾತ್ರ ಹೊರಗಡೆ ಜಗ್ಲಿಯಲ್ಲಿ ಮಲಗಿದ್ರು. ಅದು ದರ್ಶನ್ ಸರ್ ಏನು ಅಂತ ಅದರಲ್ಲಿ ಗೊತ್ತಾಗ್ತದೆ.
ದರ್ಶನ್ ಸರ್ ಜೊತೆ ಸೇರಿಕೊಂಡು ಆದಷ್ಟು ನಾನು ಇವಾಗ ಫಾರೆಸ್ಟ್ಗೆ ಹೋಗ್ತಾ ಇದ್ದೀನಿ, ಪ್ರಾಣಿಗಳನ್ನ ಪಕ್ಷಿಗಳನ್ನ ಪ್ರೀತಿಸೋಕ್ಕೆ ಶುರು ಮಾಡಿದ್ದೀನಿ, ಮನೆಯಲ್ಲಿ ಪಕ್ಷಿಗಳನ್ನ ಸಾಕಕ್ಕೆ ಶುರು ಮಾಡಿದ್ದೀನಿ. ಏನೋ ಒಂಥರ ನನಗೆ ಪೀಸ್ಫುಲ್ ಲೈಫ್ ಸಿಕ್ಕಿದೆ. ಆಮೇಲೆ ಮುಖ್ಯವಾಗಿ ನಾವೆಲ್ಲೋ ಜಂಗಲ್ ರೆಸಾರ್ಟು ಮತ್ತೊಂದು ಎಲ್ಲೂ ಹೋಗ್ಬೇಕಾಗಿಲ್ಲ, ದರ್ಶನ್ ಸರ್ ಜೊತೆ ಸೇರ್ಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಊಟ ಬೀಳುತ್ತೆ. ಅದೇ ರೀತಿ ಏನಾದರೂ ನಮ್ಗೇನಾದರೂ ಬೇಜಾರಿದ್ರೆ, ಸ್ಟ್ರೆಸ್ ಇದ್ದರೆ ಹೊರಗಡೆ ಬರೋಕ್ಕೆ ಪ್ರಾಣಿ ಪಕ್ಷಿಗಳು ಅವ್ರ ತೋಟದಲ್ಲಿ ಬೇಕಾದಷ್ಟಿದೆ, ಅದಕ್ಕೆ ಹಿಂಗೆ ಆಸರೆ ಕೊಟ್ಟಿದ್ದಾರೋ ಬೇಕಾದಷ್ಟು ಜನ ಹೊಟ್ಟೆ ಹಸ್ತವ್ರಿಗೂ ಆಸರೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಮುರಳಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬಂದು ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಸುಪ್ರೀತ್ ಅವರು ಹಾಗೆ ಚೇತನ್ ಅವರು ನಮಗೆ ತುಂಬ ದೊಡ್ಡ ಸಹಾಯ ಮಾಡಿ, ಅದೇ ರೀತಿ ನಮ್ಮ ಬಗ್ಗೆ ಮುರಳಿ ಸರ್ಗೆ ಕನ್ವೆ ಮಾಡಿ, ಸರ್ ಒಂದು ಸಿನಿಮಾ ಮಾಡಬೇಕು, ನಮ್ದಾದ್ಮೇಲೆ ಕಂಟಿನ್ಯೂಷನ್ ಇವ್ರದ್ದು ಮಾಡಿ, ಒಳ್ಳೆ ಟೀಮು ಅಂತೇಳಿ ಒಂದು ಅವಕಾಶ ಕೊಡಿಸಿದ್ರ. ಮುರಳಿ ಸರು ಅದನ್ನು ನಂಬಿ ನಮಗೊಂದು ಒಳ್ಳೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಮುರಳಿ ಸರ್ದು 37th ಬರ್ಡೇ ತುಂಬ ಚೆನ್ನಾಗಾಯಿತು. ಅದೇ ರೀತಿ ದರ್ಶನ್ ಸರ್ ಅವ್ರ ಸಂಘ ಡಿ ಬಾಸ್, ಅದೇ ರೀತಿ ಡಿ ಕಂಪನಿ ಸಂಘದವರು ಮುರಳಿ ಸರ್ ಸಂಘದವ್ರ ಜೊತೆ ಸೇರಿಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಬರ್ಡೇ ಆಚರಿಸಿ ಒಂದು ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದೀರಾ. ಮೀಡಿಯಾದವರು ನಾನು ಹೆಬ್ಬುಲಿ ಮಾಡಿದಾಗ ತುಂಬ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಾ. ಅದೇ ರೀತಿ ದರ್ಶನ್ ಸರ್ ಸಿನಿಮಾ ಶುರು ಮಾಡ್ತಾ ಇದ್ದೀವಿ, ಅದಕ್ಕೂ ನಿಮ್ಮ ಆಶೀರ್ವಾದ ಇರಲಿ, ಮದಗಜಗೂ ನಿಮ್ಮ ಆಶೀರ್ವಾದ ಇರಲಿ, ಭರಾಟೆಗೂ ನಿಮ್ಮ ಆಶೀರ್ವಾದ ಇರಲಿ. ಜೈ ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಸೊ ಈಗ ಅವಾಗಿಂದ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಪಾಪ ಅವಾಗಿಂದ ಆ್ಯಕ್ಚುಲಿ ಮುರಳಿ ವಯಸ್ಸು ಹೇಳಿ ಪಾಪ ಅವ್ನು ಫೀಲ್ ಮಾಡಿಸ್ಬೇಡ್ರಿ. ಇನ್ನು ಸ್ವೀಟ್ 16 ಇಯರ್ಸ್ ಥರ ಇದೆ ನಾನು. ಸೊ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗಾಡ್ ಬ್ಲೆಸ್ ಯು, ಬಿ ಹ್ಯಾಪಿ, ಬಿ ಸ್ಮೈಲಿಂಗ್, ಬಿ ಸಕ್ಸಸ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಭರಾಟೆದ ಬರ್ತೀನಿ. ಚೇತೂರ್ ಬಗ್ಗೆ ಹೇಳಂಗೆ ಇಲ್ಲ, ಅವ್ರ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತ ಸುಮಾರು ಕಡೆ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅವ್ರು ಮಾಡ್ತಿರೋ ಸಿನಿಮಾಗಳು ಕೂಡ ಎಲ್ರಿಗೂ ಸಕ್ಸಸ್ ಆಗಿದೆ. ಈಗ ಆ್ಯಕ್ಚುಲಿ ಭರಾಟೆ ಫಸ್ಟ್ ಟೈಮ್ ನಾನು ಟೀಸರ್ ನೋಡಿದಾಗಲೇ ಅಂದೆ ಏನಪ್ಪ ಹಿಂಗೆ ಮಾಡಿದ್ಯಾ ಅಂತೇಳಿ. ಆದರೆ ಒಂದು ತುಂಬ ರೇಗಿಸ್ತೀನಿ ಚೇತುಗೆ, ದಯವಿಟ್ಟು ಯಾರು ಚೇತು ಆಫೀಸ್ಗೆ ಹೋಗ್ಬಿಡಿ, ಹೋದ್ರೆ ಬರೀ ಚಿತ್ರಾನ್ನ ಕಲಿಸ್ತಾನೆ ಚೇತು ಕೂತಿರ್ತಾರೆ. ಇದು ತುಂಬ ಸಲ ಬರೋಂಥ ನ್ಯೂಸ್ ನಮಗೆ. ಸೊ ಅದರಿಂದ ಬರೀ ಚಿತ್ರಾನ್ನ ಕಲಿಸಿ ಲೆವೆಲ್ಗೆ ಮಾಡ್ತಿದ್ದಾರಪ್ಪ, ಏನಾರ ಚಿಕನ್ ಮಟನ್ ತಿಂದ್ರಿ ಯಾವ ಲೆವೆಲ್ ಮಾಡ್ತೀಯ ಅಂತ ನಾನು ಕೇಳ್ತಾನೆ ಇರ್ತೀನಿ ಯಾವಾಗ್ಲೂ. ಸೊ ಆದರೆ ಚೇತುಗೆ ಆಲ್ ದಿ ಬೆಸ್ಟ್. ಹಾಗೆ ನಿರ್ಮಾಪಕರಿಗೆ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಆಮೇಲೆ ಮುರಳಿದು ಹೇಳಂಗೆ ಇಲ್ಲ, ಯು ಲುಕ್ಸ್ ಫ್ಯಾಬ್ಯುಲಸ್, ಅಮೇಝಿಂಗ್. ಆ್ಯಕ್ಚುಲಿ ಮುರಳಿದು ಒಂದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ಯಾರು ಸಿನಿಮಾ ನೋಡಿ ಹೊಟ್ಟೆ ಉರ್ಕೊಂಡಿರಲಿಲ್ಲ. ಉಗ್ರಂ ನೋಡಿದ ತಕ್ಷಣ ಫೋನ್ ಮಾಡಿ ಹೇಳಿದೆ, ಆ ಸಿನಿಮಾ ನೋಡಿದ ತಕ್ಷಣ ತುಂಬ ಹೊಟ್ಟೆ ಉರಿದ ನಿನ್ನ ಮೇಲೆ ನನಗೆ ಆ ಥರದೊಂದು ಸಿನಿಮಾ ಅಂತೇಳಿ. ಸೊ ಭರಾಟೆನೂ ಹಾಗೆ ನಂಗೆ ಹೊಟ್ಟೆ ಉರಿಯಂಗೆ ಆಗಲಿ, ಸೊ ತುಂಬ ಚೆನ್ನಾಗಾಗಲಿ, ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಆಮೇಲೆ ಮದಗಜ ನಮ್ಮ ಉಮಾಪತಿ ಅವ್ರ ನಿರ್ಮಾಪಕರು, ಅನ್ನದಾತರು. ಸೊ ಅವ್ರಿಗೆ, ನಮ್ಮ ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಟೈಟಲ್ ಇಶ್ಯೂ ಏನೂ ಇಲ್ಲ, ಯಾರು ಮಾಡಿದ್ರೆ ಏನಂತೆ ನಮ್ಮ ಕನ್ನಡ ಸಿನಿಮಾ, ಯಾರು ಮಾಡಿದ್ರೆ ಏನಂತೆ ಅದು ಆ್ಯಕ್ಚುಲಿ ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕಂತ ಏನೂ ಇಲ್ಲ. ಈ ಸಿನಿಮಾ ಇಂಡಸ್ಟ್ರಿಲಿ ಹೆಂಗೆ ಅಂತಂದ್ರೆ ಯಾರಿಗೋ ಮಾಡಿರ್ತಾರೆ, ಅದು ಇನ್ಯಾರೋ ಮಾಡ್ತಾರೆ, ಮತ್ತೊಬ್ರು ಇನ್ಯಾರಿಗೋ ಸಿಗುತ್ತೆ, ಆ ಥರ ಅದೃಷ್ಟ ಅವ್ರಿಗೆ ಸಿಕ್ತು. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ, 2 ತಂಡಕ್ಕೂ. ಸೊ ಸಿನಿಮಾ ಚೆನ್ನಾಗಾಗಲಿ, ಬೇಗನೆ ಬನ್ನಿ, ಎಲ್ಲರಿಗೂ ರಂಜಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ರಾಕ್ಲೈನ್ ಸರ್ ಅವರು ಹಾಗೂ ದೊಡ್ಡಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬಟ್ ಈಗ ಅವರ ಅನುಪಸ್ಥಿತಿಯಲ್ಲಿ ಒಂದು ಸನ್ಮಾನ ದರ್ಶನ್ ಸರ್ ಅಂಡ್ ಮುರಳಿಯವರು. ಕಲಾವಿದರ ಸಂಘ ಇದರಿಂದ ಒಂದು ಸನ್ಮಾನ. ಓಕೆ, ನಮ್ಮ ಚಿತ್ರದ ಪರವಾಗಿ, ಕಲಾವಿದರ ಸಂಘದ ಪರವಾಗಿ, ರಾಕ್ಲೈನ್ ಸರ್ ಪರವಾಗಿ ಪ್ರೀತಿಯ ಕಾಣಿಕೆ ಹಾಗೂ ಸನ್ಮಾನ. ಏನಪ್ಪ ಇಷ್ಟ ಚಪ್ಪಾಳೆ.
ಚಿತ್ರತಂಡದ ಪರವಾಗಿ ಒಂದು ಬೊಕ್ಕೆ ಇದೆ. ಕಾರ್ಯಕ್ರಮ ಇನ್ನೂ ಇದೆ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಧನ್ಯವಾದಗಳು ಸರ್. ಸೊ ಮತ್ತೊಂದ್ಸರಿ ನಮ್ಮ ಸ್ಯಾಂಡಲ್ವುಡ್ ಯಜಮಾನನಿಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ವೇದಿಕೆ ಮೇಲೆ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಚಿನ್ನೇಗೌಡರ ಮತ್ತೆ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಹಾಗೆ ಆನಂದ್ ಆಡಿಯೋದ ಶ್ಯಾಮ್ ದಯವಿಟ್ಟು ಬರಬೇಕು. ಧನ್ವೀರ್ ವೇದಿಕೆ ಮೇಲೆ ಬನ್ನಿ. ಹಾಗೆ ಶಿವಮಣಿ ಸರ್, ಇಲ್ಲ ಅಭಿಮಾನಿಗಳ ಆಮೇಲೆ ಬನ್ನಿ ದಯವಿಟ್ಟು ಪ್ಲೀಸ್. ಒಂದು ನಿಮಿಷ ಇನ್ನು ಕಾರ್ಯಕ್ರಮ ಇದೆ. ಶಿವಮಣಿ ಸರ್, ಚಿನ್ನೇಗೌಡರು, ಧನ್ವೀರ್, ಶ್ಯಾಮ್ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಓಕೆ, ಎಸ್, ಇನ್ನೊಬ್ಬ ಪ್ರಖ್ಯಾತ ನಿರ್ದೇಶಕರು ಶಿವಮಣಿ ಸರ್. ಇವತ್ತು ನೋಡಿದಂಥ ಟೀಸರ್ ಹಾಗೂ ಈ ಒಂದು ಫಸ್ಟ್ ಲುಕ್ ಬಗ್ಗೆ ನಿಮ್ಮ ಅನಿಸಿಕೆ? ನಮಸ್ಕಾರ. ಟೀಸರ್ ಲುಕ್ ಅಲ್ಲಿದ್ದಾರೆ. ಚೇತನ್ ಹ್ಯಾಟ್ರಿಕ್ ಸಿನಿಮಾ ಇದು, ಇಟ್ಸ್ ವೆರಿ ಪ್ರಾಮಿಸಿಂಗ್. ಎರಡು ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ, ನಮ್ಮ ಕನ್ನಡ ಚಿತ್ರರಂಗದ ಸೆಟ್ ಅಂತ ಅನ್ಸ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಅವರು ಈ ಚಿತ್ರದ ಮೂಲಕ ಹ್ಯಾಟ್ರಿಕ್ ಸಾಧಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸುಪ್ರೀತ್ ಅವರು ಪ್ರತಿ ಎಲ್ರಿಗೂ ಮೊದಲನಾಗಿ ನಮಸ್ಕಾರ. ಈಗ ತಾನೇ ಭರಾಟೆ ಫಸ್ಟ್ ಟೀಸರ್ ಬಿಟ್ಟಿದ್ದೀವಿ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಟೈಮ್ ಇನ್ ಆರ್ ಇಂಡಸ್ಟ್ರಿ ಇಬ್ಬರು ಪ್ರೊಡ್ಯೂಸರ್ ಸೇರಿ, ಇಬ್ಬರು ಡೈರೆಕ್ಟ್ರು ಸೇರಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ 2 ಸಿನಿಮಾನ ಒಂದು ಸೆಲೆಬ್ರೇಷನ್ ಮಾಡೋದು ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಚೇತನ್ ಸರ್, ಇಷ್ಟು ರಿಚ್ ಆಗಿ ಇಷ್ಟು ಚೆನ್ನಾಗಿ ಟೀಸರ್ ನನಗೆ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ಮುರಳಿ ಸರ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಉಮಾಪತಿ ಸರ್ ಆಲ್ಸೋ ಆ್ಯಂಡ್ ಮಹೇಶ್ ಸರ್ ಆಲ್ಸೋ, ಬಿಕಾಸ್ ಇದೇನಂತಂದರೆ ಇದೊಂದು ಟೀಮ್ ವರ್ಕ್ ಆಗಿದ್ದರಿಂದ ದ ಎಂಟೈರ್ ಡೇ ಏನೇನು ಪ್ರೋಗ್ರಾಮ್ ಅಂದ್ಕೊಂಡಿದ್ವಿ ಎಲ್ಲದೂ ಸಕ್ಸಸ್ಫುಲ್ ಆಗಾಯಿತು. ಆಮೇಲೆ ಹೋಪ್ ಎಲ್ಲರಿಗೂ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ರಿಲೀಸ್ ಪ್ಲ್ಯಾನು 2019 ಸಮ್ಮರ್ಗೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇವಾಗ ಆಲ್ಮೋಸ್ಟ್ ನಮ್ಮದು 50% ಶೂಟ್, 50 to 55% ಶೂಟ್ ಮುಗಿದಿದೆ. ಇನ್ನು 45% ಬ್ಯಾಲೆನ್ಸ್ ಇದೆ. ಡೇ ಆಫ್ಟರ್ ಈಗ ನಾಡಿದ್ರಿಂದ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತಿದೆ. ಐ ಹೋಪ್ ಸಮ್ಮರಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ. ಭರಾಟೆ ಏನು ಪರ್ಟಿಕ್ಯುಲರ್ ಆಗಿ ಒಂದು ಫೋರ್ಸ್ ಇರೋಂಥ ಟೈಟ್ಲು ಮತ್ತು ಬಾದಿಂದನೇ ಶುರು ಆಗುತ್ತೆ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ಬಹದ್ದೂರು ಅಷ್ಟೇ ಅಂದ್ಕೊಂಡಿರಲಿಲ್ಲ. ನೆಕ್ ಮೂಮೆಂಟಲ್ಲಿ ಹೊಡೆದಂಥ ಒಂದು ಟೈಟಲು. ಭರ್ಜರಿನೂ ಅಷ್ಟೇ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ಸೇರುತ್ತೆ. ಯಾಕಂತಂದರೆ ಬಹದ್ದೂರು ಇಟ್ಟಾಗ ಭರ್ಜರಿ ಬಹದ್ದೂರು ಅಂತೆಲ್ಲ ಕಾರ್ಯಕ್ರಮ ಮಾಡಿಕೊಟ್ಟಿದ್ರಿ. ಸೊ ಅಲ್ಲಿ ಭರ್ಜರಿ ನನಗೆ ಅಲ್ಲಿ ಭರ್ಜರಿ ಸಿನಿಮಾ ಟೈಟಲ್ ಸಿಕ್ಕಿದ್ದು. ಭರ್ಜರಿ ಸಿನಿಮಾ ಮತ್ತೆ ದೊಡ್ಡ ಹಿಟ್ ಆಯಿತು. ಆವಾಗ ಒಂದು ಕಾರ್ಯಕ್ರಮದಲ್ಲಿ ಭರ್ಜರಿಯ ಭರಾಟೆ ಅಂತ ಬಂತು. ಸೊ ಎಲ್ಲ ಗೆಳೆಯರ ಬಳಗ, ಎಲ್ಲ ಮಾಧ್ಯಮದವ್ರ ಸಪೋರ್ಟು, ಪ್ರೀತಿ. ಸೊ ಮತ್ತೆ ಭರಾಟೆ ಸಿನಿಮಾ ಅಂದರೆ ಭರಾಟೆ ಒಂದು ಟೈಟಲ್ ಸಿಕ್ತು ನನಗೆ. ಸೊ ಫೋರ್ಸ್, ನನ್ನ ಸಿನಿಮಾದಲ್ಲಿ ಸ್ಕ್ರಿಪ್ಟ್ನ ಮಾಡ್ಕೋಬೇಕಾದ್ರೆ ಅಂದ್ಕೊಳ್ಳೋದೇನೆಂದರೆ ಒಂದು ಸೌಂಡಿಂಗ್ ಬೇಕು, ಒಂದು ಫೋರ್ಸ್ ಬೇಕಂತ. ಬಟ್ ಒಲ್ದು ಬರ್ತಾಯಿದೆ ಆ್ಯಂಡ್ ನಾನು ಫಸ್ಟ್ ಸಾಂಗ್ ಬರೆದಿದ್ದು ಅರ್ಜುನ್ ಜನ್ಯ ಅವ್ರು ನನಗೆ ಅವಕಾಶ ಕೊಟ್ಟಿದ್ದು ವರದನಾಯಕ ಸಿನಿಮಾಗೆ ಸುದೀಪ್ ಸರ್ ಸಾಂಗ್ ಬರೆಯೋಕ್ಕೆ. ಅದು ಬೈಟೆ ಸಾಂಗು. ಸೊ ಅಲ್ಲೂ ಬಾಯಿಂದನೇ ಸ್ಟಾರ್ಟ್ ಆಯಿತು ಕೆರಿಯರು. ಸೊ ಬರ್ತಾಯಿದೆ, ಯಶಸ್ಸು ಬರ್ತಾಯಿದೆ. ಆ್ಯಂಡ್ ಈ ಸಿನಿಮಾ ವಿಶೇಷತೆ ಏನಂತಂದರೆ ಫಸ್ಟ್ ಫೋಟೋ ಶೂಟ್ ಮಾಡಿದ್ದು ನಾವು ರಾಜಸ್ಥಾನದಲ್ಲಿ, ಮುಹೂರ್ತ ಕೂಡ ರಾಜಸ್ಥಾನದಲ್ಲೇ ಮಾಡಿದ್ವಿ. ಆ್ಯಂಡ್ ಸಿನಿಮಾದ ಇದು ಫಸ್ಟ್ ಸಿನಿಮಾದ ಒಂದು ಪ್ರೆಸ್ ಮೀಟ್ ಅಥವಾ ಒಂದು ಈವೆಂಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ಸಿನಿಮಾ 60 ಭಾಗ ಕಂಪ್ಲೀಟ್ ಆಗಿದೆ. ಫಸ್ಟ್ ನಾವೆಲ್ಲ ಪ್ಲ್ಯಾನ್ ಅಂದ್ಕೊಂಡಿದ್ದೇನೆಂದರೆ ಮೀಡಿಯಾ ಮುಂದೆ ಫಸ್ಟ್ ಒಂದು ಕಂಟೆಂಟ್ ಜೊತೆ ಬರೋಣ ಅಂತ. ಯಾಕಂತಂದರೆ ನಾನು ಮಾಡಿದಂಥ 2 ಸಿನಿಮಾ ಬಹದ್ದೂರು ಭರ್ಜರಿಗಿನ್ನ ದೊಡ್ಡ ಸ್ಕೇಲ್ ಸಿನಿಮಾ ಇದು. ಆ್ಯಂಡ್ ಮುರಳಿ ಸರ್ದು ಪ್ರೀವಿಯಸ್ ಸಿನಿಮಾ ಮಾಸ್ ಸೆಕ್ಟಾರ್ ಏನಿದೆ
ಆಗಿದೆ. ಅವರು ಚಂದ್ರ ಚಕೋರಿ ನಂತರ ಒಂದು ಟೋಟಲ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಇದಾಗಿರುತ್ತೆ. ಸೊ ಒಂದು ಕಂಟೆಂಟ್ ಜೊತೆ ಮೀಡಿಯಾ ಮುಂದೆ ಬರೋಣ ಅಂದ್ಕೊಂಡ್ವಿ. ಆ್ಯಂಡ್ ಇವತ್ತು ದರ್ಶನ್ ಸರ್ ಅದನ್ನು ಲಾಂಚ್ ಮಾಡಿಕೊಟ್ಟಿದ್ದಾರೆ, ನಮ್ಮ ಸಿನಿಮಾದ ಫಸ್ಟ್ ಟೀಸರ್ನ. ಆ್ಯಂಡ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹುದೂರ್ ಸಿನಿಮಾಗೆ ಪುನೀತ್ ಸರ್ ಅವರು ವಾಯ್ಸ್ ಓವರ್ ಕೊಟ್ಟಿದ್ದರು, ಭರ್ಜರಿ ಸಿನಿಮಾಗೆ ದರ್ಶನ್ ಸರ್ ವಾಯ್ಸ್ ಓವರ್ ಕೊಟ್ಟಿದ್ದರು. ಈ ಸಿನಿಮಾದಲ್ಲೂ ಕೂಡ ಒಬ್ಬರು ಸ್ಟಾರ್ ವಾಯ್ಸ್ ಓವರ್ ಇರುತ್ತೆ ಭರಾಟೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಭರಾಟೆ ಟೀಸರ್ ನೋಡಿ ಎಲ್ಲ ಸ್ಟಾರ್ಸ್ನು, ರಾಕಿಂಗ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಆ್ಯಂಡ್ ಅಭಿನಯ್ ಚಕ್ರವರ್ತಿ, ನಮ್ಮ ಕಿಚ್ಚ ಸರ್ ಆ್ಯಂಡ್ ನಮ್ಮ ಎಸ್ ಸರ್, ಪುನೀತ್ ಸರ್, ಪವರ್ ಸ್ಟಾರ್ ಎಲ್ಲರೂ ಕೂಡ ಬೈಟ್ಸ್ ಕೊಟ್ಟಿದ್ದರು. ಎಲ್ಲ ಸ್ಟಾರ್ಸ್ಗೂ, ಎಲ್ಲ ಡೈರೆಕ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಭರಾಟೆ ಇನ್ನು 40 ಭಾಗದ ಚಿತ್ರೀಕರಣ ಏನು ಬಾಕಿ ಇದೆ ಅದು ಆದಷ್ಟು ಬೇಗ ಮುಗಿಸಿ ಸಮ್ಮರ್ಗೆ ಸಿನಿಮಾನ ಹೊರತರಬೇಕು ಅನ್ನೋವಂಥದ್ದು ಪ್ಲ್ಯಾನು. ಈ ಸಿನಿಮಾ ನಿರ್ಮಾಪಕರು ಬಂದು ನಮ್ಮ ಸುಪ್ರೀತ್ ಸರ್, ಕ್ಯಾಮ್ರಾ ಬಂದು ನಮ್ಮ ಗಿರಿಗೌಡ ಅವರು, ಆ್ಯಂಡ್ ಮ್ಯೂಸಿಕ್ ಬಂದು ಅರ್ಜುನ್ ಜನ್ಯ ಅವರು, ಆ್ಯಂಡ್ ಶ್ರೀಲೀಲಾ ಅವರು, ನಮ್ಮ ಎ ಪಿ ಅರ್ಜುನ್ ಅವರ ಕಿಸ್ ಮೂವಿಲಿ ಮಾಡ್ತಾ ಇದ್ದಂಥ ನಾಯಕಿ ನಟಿ ನಮ್ಮ ಸಿನಿಮಾದಲ್ಲಿ ನಾಯಕಿಯಾಗಿದ್ದಾರೆ. 60% ಶೂಟಿಂಗ್ ಮುಗಿದಿದೆ. ಆ್ಯಂಡ್ ನಾವು ಯೂಶ್ವಲ್ ಆಗಿ ಏನು ಅಂದ್ಕೊಳ್ಳೋದು ಅಂದರೆ, ಪೋಸ್ಟ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಫಾಂಟ್ ಬರಿಬೇಕಾದ್ರೂ ಅಷ್ಟೇ, ಕಥೆನ ಹೇಳೋ ಪ್ರಯತ್ನ ಪಡ್ತಾ ಇರ್ತೀವಿ. ಅಂದರೆ ಒಂದು ಫಾಂಟಲ್ಲಿ ಏನಾದರೂ ಹೇಳ್ಬೋದಾ, ಎಕ್ಸ್ಪ್ರೆಸ್ ಮಾಡ್ಬೋದಾ ಕತೆ ವಿಷಯವಾಗಿ. ಆ್ಯಂಡ್ ಸುಮ್ಮನೆ ಏನೋ ಬರೆಯೋಕ್ಕಿಂತ ಕಥೆನ ಹೇಳಿದ್ರೆ ಪ್ರತಿಯೊಂದು ವಿಷಯನೂ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಆ್ಯಂಡ್ ಅಲ್ಲಿ ಬುದ್ಧ ಪೋಸ್ಟರ್ ಇದೆ ಹಿಂದೆ. ಬುದ್ಧ ಅನ್ನೋಂಥದ್ದು ತುಂಬ ಮೇಜರ್ ಎಲಿಮೆಂಟು ಸಿನಿಮಾಗೆ. ಆ್ಯಂಡ್ ಆ ಕಡೆ ನೋಡಿದ್ರೆ ಒಂದು ಚಕ್ರ ಇದೆ, ಆ್ಯಂಡ್ ಓಮ್ ಸಿಂಬಲ್ ಇದೆ, ಸ್ವಸ್ತಿಕ್ ಇದೆ. ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಇಂಡಿಯನ್ ಬೇಸ್ಡ್ ಏನೋ ನಮ್ಮ ಒಂದು ಎಲಿಮೆಂಟ್ ಇದೆ ಅನ್ನೋದು ಅದರಲ್ಲಿ ಕಾಣಿಸುತ್ತೆ. ನಾನು ಸಿನಿಮಾ ನೋಡಿದ ಮೇಲೆ ಅದಕ್ಕೆಲ್ಲ ಜಸ್ಟಿಫಿಕೇಷನ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮುರಳಿ ಅವ್ರ ಗೆಟಪ್, ಲುಕ್ಕು, ಕಾಸ್ಟ್ಯೂಮ್ ಎಲ್ಲವೂ ಕೂಡ ಅಂದರೆ ರಾಜಸ್ಥಾನಲ್ಲಿ ಶೂಟ್ ಆಗಿರೋದು ಕಲರ್ಫುಲ್ ಆಗಿರುತ್ತೆ. ಬಟ್ ಒಂದು ಡೈಲಾಗ್ ಇದೆ ಕರ್ನಾಟಕದ ಇಂಪಾರ್ಟೆನ್ಸ್ ಹೇಳೋದು. ಪ್ರತಿ ಸಲ ಹೌದು, ನನಗೆ ಪ್ರತಿ ಸಲ ಅನಿಸ್ತಾ ಇದೆ ಏನಂದರೆ, ಯೂಶ್ವಲ್ ಆಗಿ ನನ್ನ ಬಹುದೂರ್ ಮತ್ತು ಭರ್ಜರಿ ಸಿನಿಮಾ ಡೈಲಾಗ್ಸ್ಗಳು ತುಂಬಾ ಟ್ರೆಂಡ್ ಆಗಿದ್ದು. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಸೊ ಡೈಲಾಗ್ಸ್ಗಳನ್ನೂ ಕೂಡ ಕ್ಯಾರಿ ಮಾಡಬೇಕಂತ ನನ್ನ ಕತೆ ಒಳಗಡೆ ಬರೋ ಒಂದು ಆ ಪಾತ್ರ ಏನು ಹೇಳುತ್ತೆ ಅಂತ ಫಸ್ಟು ನಾನು ಹುಡುಕಾಡ್ತೀನಿ. ಆ ಒಂದು ಪಾತ್ರ ಹೇಳಬೇಕಂತ ಒಂದು ಸಿಚುವೇಷನಲ್ಲಿ ಆ ಒಂದು ಡೈಲಾಗ್ ಬರುತ್ತೆ. ಆ್ಯಂಡ್ ಹೆಮ್ಮೆ ಅನಿಸುತ್ತೆ ನಮ್ಮ ಕನ್ನಡದ ಬಗ್ಗೆ. ಪ್ರತಿ ಸಲನೂ ನಾವು ಹೊರಗಡೆ ಒಂದು ರಾಜ್ಯಕ್ಕೆ ಹೋದಾಗ ಅಥವಾ ಎಲ್ಲೋ ಹೊರದೇಶಕ್ಕೆ ಹೋದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಇನ್ಸೆಕ್ಯೂರ್ ಫೀಲ್ ಕಾಡ್ತಾ ಇರುತ್ತೆ. ಬಟ್ ನಮ್ಮಲ್ಲಿರೋಂಥ ಒಂದು 8 ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು, ಸಂಪತ್ತಿರ್ಬೋದು, ಪ್ರತಿ ಸಲ ಅನ್ನಿಸ್ತಾ ಇತ್ತು. ಅದನ್ನು ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ನೀರು ಸಿಕ್ಕಿದ್ರೆ ತೀರ್ಥ ಅನ್ಕೋ, ನಡೆದಾಡಕ್ಕೆ ಜಾಗ ಸಿಕ್ಕಿದ್ರೆ ದೇವಸ್ಥಾನ ಅನ್ಕೋ, ಅನ್ನ ಸಿಕ್ಕಿದ್ರೆ ಪ್ರಸಾದ ಅನ್ಕೋ. ಅಂದರೆ ಆ ಪೌರುಷ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಬ್ಲಡ್ಡಲ್ಲಿದೆ ಅಂತ. ಸೊ ಕನ್ನಡದ ಪರವಾದಂಥ ಒಂದು ಡೈಲಾಗ್ ಅಷ್ಟೇ. ಟೀಸರ್ ದೊಡ್ಡ ಸ್ಕೇಲ್ನಲ್ಲಿದೆ, ಹಾಲಿವುಡ್ ಸಿನಿಮಾ ರೇಂಜ್ನಲ್ಲಿದೆ. ಸೊ ಈ ಸಿನಿಮಾ ಡಬ್ ಮಾಡಿ ಎಲ್ಲ ಭಾಷೆಯಲ್ಲಿ ರಿಲೀಸ್ ಮಾಡೋ ಒಂದು ಪ್ಲಾನ್ ಇದೆ. ಯಾಕಂದರೆ KGF ಮೂಲಕ 5 ಭಾಷೆ ಅಂದರೆ ಏನಿಲ್ಲ, ಇದೊಂದು ನಿರ್ದೇಶಕನಾಗಿ ಒಂದು ಜವಾಬ್ದಾರಿ ಕೂಡ. ಯಾಕಂದರೆ ನಿರ್ದೇಶಕಾಗಿ ನಾನು ಕೂಡ ಡೈರೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಡೇ ಬೈ ಡೇ ಸ್ಕೇಲ್ ದೊಡ್ಡದಾಗ್ತಿದೆ. KGF ನಮಗೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಓಪನ್ ಆಗ್ತಿದೆ. ಬಾಂಬೆನಲ್ಲೂ ಕೂಡ ಇವತ್ತು ಕನ್ನಡ ಸಿನಿಮಾಗಳಿಗೆ ವ್ಯಾಲ್ಯೂ ಓಪನ್ ಆಗ್ತಿದೆ. ಸೊ ಎಂಟೈರ್ KGF ಟೀಮ್ ಇವತ್ತೊಂದು ಎಂಥ ಒಂದು ದೊಡ್ಡ ಮಟ್ಟದ ಒಂದು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅಂದರೆ ಪ್ರತಿಯೊಂದು ಸಿನಿಮಾಗಳಿಗೂ ಅದೊಂದು ಹೆದ್ದಾರಿ ಮಾಡಿಕೊಟ್ಟಂಗೆ. ಸೊ ನಾವು ಪ್ರತಿ ಸಿನಿಮಾ ಮಾಡಬೇಕಾದ್ರೂ ಆ ಕ್ಯಾನ್ವಾಸ್ನೇ ಯೋಚನೆ ಮಾಡಬೇಕಾಗುತ್ತೆ. ಸೊ ಒಂದು ದೊಡ್ಡ ಕ್ಯಾನ್ವಾಸಲ್ಲಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ಬರೋಂಥ ಸಾಧ್ಯತೆ ಜಾಸ್ತಿ ಇದೆ. ಥ್ಯಾಂಕ್ ಯು. ಇವತ್ತು ಭರಾಟೆ ಹಾಗೂ ಮದಗಜ ಸಿನಿಮಾದ ಪೋಸ್ಟರ್ ಹಾಗೂ ಟೀಸರ್ ರಿಲೀಸ್ ಆಗಿದೆ. ಮುಖ್ಯವಾಗಿ ಮುರಳಿ ಸರ್ ಬರ್ಡೇ ಸವಿ ನೆನಪಾಗಿ ಇವತ್ತು ಒಂದು ಪೋಸ್ಟರ್ ಮತ್ತು ಟೀಸರ್ ರಿಲೀಸ್ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಯಜಮಾನರು, ದೊಡ್ಡ ಯಜಮಾನರು ದರ್ಶನ್ ಸರ್ ಬಂದು ಆ ಪೋಸ್ಟರ್ ಮತ್ತು ಮದಗಜ ಸಿನಿಮಾದ ಪೋಸ್ಟರ್ ಹಾಗೂ ಭರಾಟೆ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ದಾರೆ. ನಮ್ಗೆ ಅದೇ ಒಂದು ಖುಷಿ. ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಲ ಗೊಂದಲಗಳು ಮೂಡಿದ್ದಾವೆ, ಒಬ್ಬಿರೋ ಕಂಡ್ರೆ ಇನ್ನೊಬ್ಬಿರೋಕ್ಕಾಗಲ್ಲ ಅಂತ. ಸೊ ಇತ್ತೀಚೆಗೆ ಒಂದು ಒಳ್ಳೆ ಬೆಳವಣಿಗೆ ಏನು ಅಂದರೆ, ಇತ್ತೀಚೆಗೆ ಒಂದು ಕ್ರಿಕೆಟ್ ಆಯಿತು, ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲರೂ ತುಂಬ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಕಾಣಿಸ್ಕೊಂಡ್ರು ಒಗ್ಗಟ್ಟಾಗಿ. ಅದೇ ರೀತಿ ದರ್ಶನ್ ಸರು ಸಾಕಷ್ಟು ಹೊಸ ಪ್ರತಿಭೆಗಳು, ಅದೇ ರೀತಿ ಮುರಳಿ ಸರ್ ಬಂದು ಒಬ್ಬ ಒಳ್ಳೆ ದೊಡ್ಡ ಹೀರೋ, ಅವ್ರಿಗೂ ಸಹಕಾರ ಕೊಟ್ಟು, ನಮ್ಮಂಥವ್ರಿಗೂ ಸಹಕಾರ ಕೊಟ್ಟು, ಟೈಟ್ಲದು ಸ್ವಲ್ಪ ಗೊಂದಲ ಇತ್ತು, ಆ ಗೊಂದಲನೂ ಕ್ಲಿಯರ್ ಮಾಡಿಕೊಟ್ಟು ರಾಮಮೂರ್ತಿ ಸರ್ ಅವ್ರಿಗೂ ಒಂದು ಜಸ್ಟಿಫೈ ಮಾಡಿಸಿ ರಾಮಮೂರ್ತಿ ಸರ್ ಅವ್ರ ಕಡೆಯಿಂದ ನಮಗೆ ಟೈಟ್ಲ್ ಕೊಡಿಸಿದ್ರು. ಇವತ್ತೇನು ಸಕ್ಸಸ್ ಇದೆ ಆ ಸಕ್ಸಸ್ಸು ದರ್ಶನ್ ಸರ್ ಹಾಗೂ ರಾಮಮೂರ್ತಿ ಸರ್ಗೆ ಸಲ್ಲುತ್ತೆ. ಅದೇ ರೀತಿ ಮೀಡಿಯಾದವರು ನಮ್ಮ ಹೆಜ್ಜೆಗೂ ನಮಗೆ ಸಹಕಾರ ಕೊಟ್ಟು, ನಮಗೆ ಮಾರ್ಗದರ್ಶನ ಕೊಟ್ಟು, ಪ್ರತಿಯೊಂದು ಸ್ಥಾನದಲ್ಲೂ ನಮ್ಮ ಜೊತೆಲಿದ್ದು ಕೈ ಹಿಡಿದು ನಡೆಸ್ತಾ ಇದ್ದೀರಾ. ಇವತ್ತಿನ ಸಕ್ಸಸ್ಸು ದರ್ಶನ್ ಸರ್ ಇರ್ಬೋದು, ಮುರಳಿ ಸರ್ ಇರ್ಬೋದು, ರಾಮಮೂರ್ತಿ ಸರ್, ಅದೇ ರೀತಿ ಮೀಡಿಯಾದವ್ರಿಗೆ ಎಲ್ಲರಿಗೂ ಸಲ್ಲುತ್ತೆ. ನಿಮ್ಮ ಸಹಕಾರ ಇದೇ ರೀತಿ ಸದಾಕಾಲ ಇರಲಿ. ಭರಾಟೆ ಸಿನಿಮಾಗೂ ಹಾಗೆ ಮದಗಜ ಸಿನಿಮಾಗೂ ನಿಮ್ಮ ಸಹಕಾರ ಇರಲಿ.
ಭರಾಟೆ ಸಿನಿಮಾ ನಮ್ಮ ಸಿನಿಮಾ ಬರೀ ಬ್ಯಾನರ್ ಬೇರೆ ಇರುತ್ತೆ ಅಷ್ಟೇ. ಇದೆಲ್ಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಹೀರೋಗಳು ಮಾತ್ರ ಅಲ್ಲ ಜೊತೆಲಿರೋದು, ಪ್ರೊಡ್ಯೂಸರ್ಸು ಜೊತೆಲಿದ್ದು ಕೆಲಸ ಮಾಡ್ತೀವಿ. ಇಟ್ ಶೋಸ್ ದಟ್ ಯೂನಿಟಿ. ಆಮೇಲೆ ಮುಖ್ಯವಾಗಿ ಜನ್ರೇಷನ್ ಚೇಂಜ್ ಆಗಿದೆ ಈಗ. ನಮಗೆಲ್ಲರಿಗೂ ಬೇಕಾಗಿರೋದು ಕೆಲಸ ಹೊರತು ಬೇರೆ ಇನ್ನೇನು ಅಲ್ಲ. ಸೊ ಅದೇ ರೀತಿ ನಿಮ್ಮ ಸಹಕಾರ ಸದಾಕಾಲ ಇದೇ ರೀತಿ ಇದ್ದು ನಮ್ಮನ್ನ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಒಳ್ಳೆ ಮಟ್ಟಕ್ಕೆ ಬೆಳೆಸಿ. ಥ್ಯಾಂಕ್ ಯು. ದರ್ಶನ್ ಅವರ ಸ್ನೇಹ ವಲಯ, ಸ್ನೇಹ ಸಿಕ್ಕಿರುವಂಥ ಖುಷಿ ಹೇಳ್ತಿದ್ದಾರೆ. ಸೊ ಜೊತೆಗೆ ರೆಸಾರ್ಟ್ಗೆ ಹೋಗುವಂಥದ್ದು, ಅಂದರೆ ಜಂಗಲ್ ರೆಸಾರ್ಟ್ಗೆ ಹೋಗುವಂಥದ್ದು, ಪ್ರಾಣಿ ಪ್ರೀತಿ ನಿಮಗೂ ಬಂತು ಅನ್ನೋದು. ದರ್ಶನ್ ಅವರ ಸರಳತೆ ಬಗ್ಗೆ ಮಾತಾಡ್ತಾರೆ, ನೀವು ಇಲ್ಲಿ ರೀಕಾಲ್ ಮಾಡ್ಕೊಬೋದು. ದರ್ಶನ್ ಸರ್ ಆ್ಯಕ್ಚುಲಿ ಅವ್ರ ಜೊತೆ ಸೇರಿಕೊಂಡಾಗ ಒಂದು ಫಸ್ಟು ಏನಂದರೆ ಲಕ್ಸುರಿ ಬಿಟ್ಬಿಡ್ಬೇಕು. ಎರಡನೇದು ಬಂದು ಅವ್ರ ಟೇಬಲಲ್ಲಿ ಇವಾಗ ಕುತ್ಕೊಂಡ್ರೆ ಮೋಸ್ಟ್ಲಿ ಒಬ್ಬ ಮಿನಿಸ್ಟ್ರಿಂದ ಹಿಡಿದು ಒಬ್ಬ ಟೀ ಅಂಗಡಿಯವ್ರವರೆಗೂ ಇರ್ತಾರೆ. ಅದೊಂದು ಖುಷಿ ಆಗ್ತದೆ. ಒಂದು ದರ್ಶನ್ ಸರ್ ಜೊತೆಯಲ್ಲಿ ಹೊಂದ್ಕೊಬೇಕು ಅಂದರೆ ಮೊದಲನೇದಾಗಿ ಲಕ್ಸುರಿ ಬಿಡಬೇಕು. ಎರಡನೇದು ಒಂದು ಜೋಬಲ್ಲಿ ದುಡ್ಡು ಎತ್ಕೊಂಡು ಹೋಗ್ಬಾರ್ದು, ಖಾಲಿ ಜೋಬಲ್ಲಿ ಹೋಗಬೇಕು. ಆಮೇಲೆ ಮೂರನೇದು ಬಂದು ಅವ್ರ ಜೊತೆಲಿದ್ದಾಗ ಹಣಕಾಸು ಬಗ್ಗೆ, ಸ್ಟ್ರೇಚರ್ ಬಗ್ಗೆ, ಆಸ್ತಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಎಲ್ಲ ಮುಖ್ಯವಾಗಿ ನೀವೆಲ್ಲ ಸಾಕಷ್ಟು ನನಗಿಂತ ಹೆಚ್ಚಾಗಿ ನೀವೇ ನೋಡ್ಕೊಂಬಂದಿದ್ದೀರಾ. ದರ್ಶನ್ ಸರ್ ಬೆಲೆ ಕೊಡೋದು ಒಬ್ಬ ವ್ಯಕ್ತಿತ್ವ, ಅದನ್ನು ನೋಡಿ ಬೆಲೆ ಕೊಡ್ತಾರೆ ಹೊರತು ಯಾರು ಸ್ಟ್ರೇಚರ್ ನೋಡಿ ಬೆಲೆ ಕೊಡೋಲ್ಲ. ಅವ್ರ ಜೊತೆಲಿ ಎಲ್ಲಾದರೂ ಹೋದರೆ ಫಸ್ಟು ನಮ್ಮ ಜೇಬಲ್ಲಿರೋ ದುಡ್ಡನ್ನ ತಿಳಿಸ್ಬಿಡ್ತಾರೆ, ಯಾರೂ ಖರ್ಚು ಮಾಡಬಾರ್ದು, ಅವರೊಬ್ಬರೇ ಖರ್ಚು ಮಾಡಬೇಕು ಅಂತ. ಆಮೇಲೆ ಮುಖ್ಯವಾಗಿ ಊಟಕ್ಕಂತೂ ಕೊರತೆ ಇರಲ್ಲ. ಎಲ್ಲಾದರೂ ಹೋದರೆ ಅವರೊಂದು ಕ್ಯಾಮ್ರಾ ತೊಗೊಂಡಿದ್ದಾರೆ, ಆ ಕ್ಯಾಮ್ರಾದಲ್ಲಿ ಫೋಟೋಗ್ರಫಿ ಮಾಡ್ತಾಯಿದ್ದಾರೆ. ಅದ್ರ ಉದ್ದೇಶ ಏನು ಅಂದರೆ ಮಲೆಮಹದೇಶ್ವರ ಕಾಡನ್ನ ದತ್ತು ತೊಗೋತಾ ಇದ್ದಾರೆ. ಆ ದತ್ತು ತೊಗೊಂಡು ಆ ಕಾಡನ್ನ ಡೆವಲಪ್ ಮಾಡಿ, ಆ ಪೋಚಿಂಗ್ ಕ್ಯಾಂಪ್ ಏನು ಬರುತ್ತೆ ಆ ಪೋಚಿಂಗ್ ಕ್ಯಾಂಪ್ನ ಡೆವಲಪ್ ಮಾಡಿ ಆ ಗಾರ್ಡ್ಸ್ಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡೋದಕ್ಕೆ ಆ ಉದ್ದೇಶ ಇಟ್ಕೊಂಡು ಆ ಫೋಟೋಗ್ರಫಿ ಏನು ಮಾಡ್ತಾರೋ ಅದನ್ನು ಒಂದು ಗ್ಯಾಲರಿ ಮಾಡಿ ಆ ಫೋಟೋ ಫ್ರೇಮ್ನ ಸೇಲ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ಒಂದು ಮಹದೇಶ್ವರನ ಕಾರ್ಡ್ ಏನು ಬರುತ್ತೆ ಆ ಕಾರ್ಡ್ನ ಡೆವಲಪ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಮುಖ್ಯವಾಗಿ ಅವರೇ ಏಕೈಕ ವ್ಯಕ್ತಿ ಅನಿಸುತ್ತೆ ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ರೂಪಾಯಿನೂ ಅವರು ರೆಮ್ಯುನರೇಷನ್ ತೊಗೊಳ್ದಲ್ಲೇ ಫ್ರೀ ಆಫ್ ಕಾಸ್ಟ್ 5 ವರ್ಷಕ್ಕೆ ಅಂಬಾಸಡರ್ ಆಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ ಅವರು ಒಂದು ಅಂಬಾಸಡರ್ ಆದಮೇಲೆ ಸಾಕಷ್ಟು ಮೈಸೂರು ಝೂ ಅಲ್ಲಿರೋವಂಥ ಒಂದು ಪ್ರಾಣಿಗಳನ್ನ ದತ್ತು ತೊಗೊಂಡು ಝೂ ಇಂಪ್ರೂವ್ ಆಗಿದೆ. ಆಮೇಲೆ ಮುಖ್ಯವಾಗಿ ಅವ್ರ ಜೊತೆಲಿ ಹೋಗ್ಬಿಟ್ರೆ ನಮಗೇನು ಬೇರೆ ಏನು ಚಿಂತೆನೇ ಇರೋಲ್ಲ. ಯಾಕಂದರೆ ಇವಾಗ ಅಲ್ಲೋದ್ವಿ ಮಲೆಮಹದೇಶ್ವರ ಕಾಡ್ಗೆ ಹೋದಾಗ ಒಂದು ಜಾಗದಲ್ಲಿದ್ವಿ ನಾವು. ಅಲ್ಲೆಲ್ಲ ನಾವು ಸೇಫ್ಟಿಯಾಗಿರೋದು ನಮ್ಮ ಜೊತೆಲಿ ಎಷ್ಟೇ ಜನ ಗಾರ್ಡ್ಸ್ ಇದ್ರೂ ನಾವು ಸೇಫಾಗಿರೋದು ಗ್ಯಾರಂಟಿ ಇಲ್ಲ. ಆ ಥರ ನಮ್ಮನ್ನೆಲ್ಲ ಒಳಗಡೆ ಮಲಗಿಸಿ ಅವ್ರು ಮಾತ್ರ ಹೊರಗಡೆ ಮಲಗಿದ್ರು. ಅದು ತೋರಿಸುತ್ತೆ ದರ್ಶನ್ ಸರ್ ಎಂಥವ್ರು ಅಂತ. ಸೊ ಮುಖ್ಯವಾಗಿ ಇನ್ನು ಬಾಕಿದೆಲ್ಲ ನಿಮಗೆ ಗೊತ್ತಿದೆ. ಥ್ಯಾಂಕ್ ಯು. ಶುಭಾಶಯಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿರೋದು ಭಾಳ ಖುಷಿ ಆಯಿತು. ಮೋರ್ ದೆನ್ ಎನಿಥಿಂಗ್ ಆಕ್ಸೆಪ್ಟ್ ಯುವರ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಹುಟ್ಟುಹಬ್ಬದ ಭರ್ಜರಿ ಗಿಫ್ಟು ಭರಾಟೆ ಸರ್. ಆ ಭರಾಟೆ ಫೋರ್ಸು ಈಗಾಗಲೇ ಎಲ್ಲ ಶುರುವಾಗಿದೆ. ಸೊ ನಿಮ್ಮ ಬರ್ಡೇ ಗಿಫ್ಟಾಗಿ ಸಿಕ್ಕಿರೋದು ಫಸ್ಟ್ ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಲರ್ಫುಲ್ ಟೀಸರು, ವೆರಿ ಕಲರ್ಫುಲ್ ಟೀಸರ್, ಕಲರ್ಫುಲ್ ಫಸ್ಟ್ ಲುಕ್ ಆಫ್ ಮದಗಜ ಆ್ಯಂಡ್ ಆಲ್ಸೋ ಕಲರ್ಫುಲ್ ಬರ್ತ್ಡೇ ಈ ವರ್ಷ ನಂದು. ತುಂಬ ಚೆನ್ನಾಗಾಯಿತು. ನಮ್ಮ ಡಿಯರ್ ಫ್ರೆಂಡ್ ದರ್ಶು ಬಂದು ಈ ಒಂದು ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದು, ಪೋಸ್ಟರ್ನ ಫಸ್ಟ್ ಲುಕ್ ಬಿಟ್ಕೊಟ್ಟಿದ್ದು ಆ್ಯಂಡ್ ಮದಗಜ ಟೈಟ್ಲ್ ಅನೌನ್ಸ್ ಆಗಿದ್ದು ತುಂಬ ಒಂದು ಒಳ್ಳೆ ಸೈನ್ ಇದು ಇಂಡಸ್ಟ್ರಿಲಿ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಥಿಂಗ್. ಆ್ಯಂಡ್ ಎಲ್ಲ ಸೇರ್ಕೊಂಡು ಮಾಡಿದ್ದು. ಮೋರ್ ದೆನ್ ಎನಿಥಿಂಗ್ ಈ ಬರ್ತ್ಡೇ ನನಗೆ ಹೆಂಗೆ ಬೇಕೋ ಅಲ್ಲ ಆಗಿದ್ದು, ಬೇರೆಯವ್ರಿಗೆ ಹೇಗೆ ಬೇಕೋ, ಅಭಿಮಾನಿಗಳಿಗೆ ಹೇಗೆ ಬೇಕೋ ಆ ಥರ ಆಯಿತು ಈ ಬರ್ಡೇ. ಸೊ ಹಾಗಾಗಿ ನನಗೆ ಗೊತ್ತಾಗಿದ್ದು ಇಷ್ಟೇ, ನನ್ನ ಬರ್ಡೇ ನನ್ನ ಕೈಯಲ್ಲಿಲ್ಲ ಇನ್ನು ಮುಂದಕ್ಕೆ. ನನ್ನ ಬರ್ತ್ಡೇ ಅವತ್ತು ಬೇರೆಯವರ ದಿನ, ಅಂದರೆ ನಮ್ಮ ಅಭಿಮಾನಿಗಳ ದಿನ. ಅವ್ರು ಏನು ಹೇಳ್ತಾರೋ ಆಗ ನಡೆಯುತ್ತೆ ಇನ್ನು ಮುಂದಕ್ಕೆ. ಆ್ಯಂಡ್ ಭರಾಟೆ ಟೀಸರ್ ಬಗ್ಗೆ ಮಾತಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತೊಂದು ಪುಟ್ಟ ಪ್ರಯತ್ನ ನಮ್ಮ ಎಂಟೈರ್ ಟೀಮಿಂದ ಇನ್ನೊಂದು ಒಳ್ಳೆ ಸಿನಿಮಾ ಕೊಡಲಿಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟ್ ಕಾಪಿ ಎಲ್ಲ ಇನ್ನೂ ಬರುತ್ತೆ, ತಡ ಆಗುತ್ತೆ. ನೆಕ್ಸ್ಟ್ ಇಯರ್ ಬೈ ಏಪ್ರಿಲ್ ಆರ್ ಮೇ ಈ ಫಿಲ್ಮ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ.
ಸೊ ನಿಮ್ಮ ಸಹಕಾರ ಪ್ರೀತಿ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಭರಾಟೆ ಅನ್ನೋ ಪದದ ಕುತೂಹಲಕ್ಕೆ ನಿಮ್ಮ ಕಡೆಯಿಂದ ಏನು ಉತ್ತರ ಸರ್? ಏನು ಭರಾಟೆ ಅನ್ನೋದೇ ಒಂದು ದೊಡ್ಡ ಫೋರ್ಸ್ ಇರುವಂಥದ್ದು. ಆ ಕುತೂಹಲಕ್ಕೆ ಮುರಳಿ ಅವ್ರು ಏನು ಉತ್ತರ ಕೊಡ್ತಾರೆ, ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು? ನಮ್ಮ ಸಿನಿಮಾ ಮೂಲಕ ರಿಲೀಸ್ ಮಾಡ್ಕೊಂಡು ನಾನು ಮಾತಾಡ್ತೀನಿ ಸರ್. ಅಲ್ಲಿವರೆಗೂ ಸಿನಿಮಾ ಬಗ್ಗೆ ಏನೂ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇನ್ನೂ ಒಂದು 40% ಕೆಲಸಗಳಿದೆ, ಸಾಂಗ್ ಶೂಟಿಂಗ್ ಇದೆ, ಇನ್ನೂ ಒಂದೆರಡು ಫೈಟ್ ಇದೆ. ಸರಿಯಾಗಿ ಹಿಂಡ್ತವ್ರೆ ನಮ್ಮನ್ನು ಈ ಪಿಕ್ಚರಲ್ಲಿ, ಸರಿಯಾಗಿ ಹೋಳಿಕತ್ತವ್ರೆ. ಅಷ್ಟರ ಮಟ್ಟಿಗೆ ನಾವು ಅವ್ರು ಹೇಳಿದಾಗೆ ನಾವು ಸಹ ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಮನಸ್ಸಿಗೊಂದು ಖುಷಿ ಇದೆ ಕೆಲಸ ಚೆನ್ನಾಗಿ ಆಗ್ತಾ ಇರೋದು. ಸೊ ಈ ಪ್ರಶ್ನೆಗೆ ನಮ್ಮ ರಿಲೀಸ್ ಮೂಲಕ ನಾನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಕಾಣೋದೇನು, ನಾವು ನಡ್ಕೊಳ್ಳೋದು ಅಣ್ಣ ತಮ್ಮದ್ರ ಥರನೇ. ಇನ್ಫ್ಯಾಕ್ಟ್ ಅಷ್ಟು ಪ್ರೀತಿ ವಿಶ್ವಾಸ ಇದೆ ಒಬ್ರಿಗೊಬ್ರಿಗೆ. ಆ್ಯಂಡ್ ಒಳ್ಳೆ ಕತೆ ಸಿಗ್ತಿದ್ದ ಹಾಗೆ ಅವ್ರಿಗೂ ಇಷ್ಟ ಆಗಬೇಕು, ನನಗೂ ಇಷ್ಟ ಆಗಬೇಕು. ಇಷ್ಟ ಆಗ್ತಿದ್ದ ಹಾಗೆ ಅದನ್ನು ಟೇಕ್ ಆಫ್ ಮಾಡ್ಕೊಳ್ಳೋದೆ, ಯಾರಿಗೂ ಕಾಯಬೇಕಾಗಿಲ್ಲ. ಸೊ ಒಂದು ಒಳ್ಳೆ ಕತೆ ಬರಬೇಕು, ಅದನ್ನೆಲ್ಲ ನಮ್ಮನ್ನು ಹ್ಯಾಂಡಲ್ ಮಾಡುವಂಥ ನಿರ್ದೇಶಕರಾಗಿರಲಿ, ನಿರ್ಮಾಪಕರಾಗಲಿ ಎಲ್ಲರೂ ಸೇರ್ಕೋಬೇಕು. ಇದೆಲ್ಲ ಆಗ್ತಿದ್ದ ಹಾಗೆ ಈ ಒಂದು ಕನಸು ಸಹ ನನಸಾಗಲಿ ಅಂತ ನಾನು ಆದಷ್ಟು ಬೇಗ ದೇವ್ರನ್ನ ಕೇಳ್ತೀನಿ. ಸರ್, ಒಂದು ದರ್ಶನ್ ಅವರ ವೇದಿಕೆ ಮೇಲೆ ಹೇಳ್ತಾ ಇದ್ರು, ನಿಮ್ಮ ಉಗ್ರಂ ರಿಲೀಸ್ ಆದಾಗ ನಾನು ನೋಡಿ ಹೊಟ್ಟೆ ಹೊಡ್ಕೊಂಡಿದ್ದೆ. ಅವರು ಹೇಳಿರೋಂಥದ್ದು ನಿಮ್ಗೆ ಹೇಗೆ ಅನ್ನಿಸ್ತು? ಮತ್ತು ಇದನ್ನು ಕೂಡ ಆ ರೀತಿ ಆಗಲಿ ಅನ್ನೋಂಥದ್ದು ನಂಗೆ ಇನ್ನೂ ಜ್ಞಾಪಕ. ಅವ್ರು ಹಂಗೆ ಅಂದಾಗ, ಚಿನ್ನ ಪಿಕ್ಚರ್ ನೋಡಿದೆ ತಾನೆ, ನಡಿ ಈಗ ಸಾಕು, ನಾನು ತುಂಬ ದಿನ ಅದನ್ನು ಉಗ್ರಂ ಮಾಡಿದ್ದೀನಿ, ಇದು ನನಗೆ ಲೈಫ್ ಕೊಡ್ತಾ ಇದೆ, ಇನ್ನು ಬಂದಿದ್ದೆ ತುಂಬ ಖುಷಿ ಆಯಿತು ನನಗೆ ಅಂತ ಹೇಳಿದೆ ನಾನು. ಬಿಕಾಸ್ ಅವರೆಲ್ಲ ನನ್ನನ್ನು ವೆಲ್ಕಮ್ ಮಾಡ್ಕೊಂಡಿದ್ದು ಉಗ್ರಂ ಮೂಲಕ. ಹಲವಾರು ಕೋಸ್ಟರ್ಸ್ ನನ್ನ ಫಿಲ್ಮ್ ಇಂಡಸ್ಟ್ರಿಲಿ, ಇಟ್ ವಾಸ್ ವೆರಿ ವಾರ್ಮ್ ವೆಲ್ಕಮ್ ಫಾರ್ ಮಿ ಅಗೇನ್. ನನ್ನ ಮತ್ತೆ ನಂಬಿದ್ರು, ಅವರ ಜೊತೆಗೆ ನಮ್ಮ ಅಭಿಮಾನಿಗಳು ಸಹ ನಂಬಿದ್ರು, ಜೊತೆಗೆ ನೀವು ಸಹ ಮೀಡಿಯಾದವರು ಸಹ ನಂಬಿ ನಮ್ಮನ್ನು ಮತ್ತೊಂದು ಅವಕಾಶ ಕೊಟ್ಟಿದ್ದೀರಾ. ಅದನ್ನು ಸ್ವಲ್ಪ ಶ್ರದ್ಧೆಯಿಂದ ಮುಂದಕ್ಕೆ ನಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನಮ್ಮ ಆಸೆನೂ ಸಹ. ಅಲ್ಲ ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೋಡಿ, ಈಗ 2 ಪ್ರಶ್ನೆ ಇದೆ, ಯಾವುದು ಉತ್ತರ ಮಾಡಿ? ಇದನ್ನ ಹೇಳ, ಅದೇ ಹೇಳ, ಭರಾಟೆ ಮುಗಿಸ್ಬಿಡ್ಲಾ? ಕಮಾನ್, ಭರಾಟೆ. ಭರಾಟೆ ನನ್ನ ಕ್ಯಾರೆಕ್ಟರ್ ಏನು ಅಂದರೆ ಈಗ ಹೇಳಲ್ಲ ಅದೇನು ಅಂತ ನಾನು ಯಾಕಂದ್ರೆ ಇನ್ನೂ ಕೆಲಸ ಇದೆ. ಬಟ್ ಒಂದು ಹೇಳಬೇಕು, ಭರಾಟೆ ಸಿನಿಮಾ ಒಂದು ಎಂಟೈರ್ ಫ್ಯಾಮಿಲಿ, ತಾತ ಅಜ್ಜಿ, ಅಪ್ಪ ಅಮ್ಮ, ಮಗ ಮಗಳು, ಮಕ್ಕಳು, ಪುಟ್ಟ ಮಕ್ಕಳು, ಒಂದು ಕಪ್ಪಲ್ಲು, ಒಂದು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಯಾರೇ ಆಗಿರಲಿ ಸ್ವಲ್ಪನೂ ಮುಜುಗರ ಇಲ್ಲದೆ ನೋಡೋವಂಥ ಸಿನಿಮಾ ಭರಾಟೆ. ಯಾವುದೇ ಥರವಾದ ಒಂದು ಕನ್ಫ್ಯೂಷನ್ ಇಲ್ಲದೆ ನೋಡೋವಂಥ ಸಿನಿಮಾ ಭರಾಟೆ. ಎಸ್ಪೆಷಲಿ ಲವ್ವರ್ಸು ನೋಡೋವಂಥ ಸಿನಿಮಾ ಭರಾಟೆ. ಒಂದು ಫ್ಯಾಮಿಲಿ ಬಾಂಡೇಜು, ತಂದೆ ತಾಯಿ ಮಕ್ಕಳು, ಅವ್ರು ಏನಾರೋ ಒಂದು ಫ್ಯಾಮಿಲಿ ಬಗ್ಗೆ ಏನಾರು ಒಂದು ಅರ್ಥ ಆಗುವಂಥ ಫಿಲ್ಮು ಭರಾಟೆ. ಆ್ಯಂಡ್ ಭರಾಟೆಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ. ಸೌಂಡ್ ಇಸ್ ಆನ್. ಇನ್ನು ಅದು ರಿಲೀಸ್ ಆಗೋವರೆಗೂ ಈ ಸೌಂಡ್ ಕಮ್ಮಿ ಆಗಲ್ಲ, ಅದು ರಿಲೀಸು ಹಾಗೆ ಆಗುತ್ತೆ. ಭರಾಟೆ ಸಹ ಭಾಳ ಅದ್ಭುತವಾಗಿ ಮೂಡ್ಕೊಂಡು ಬಂದಿದೆ. ನಮ್ಮ ನಿರ್ದೇಶಕರಾದಂಥ ಚೇತನ್ ಅವರು ತುಂಬ ಚೆನ್ನಾಗೇ ಅವ್ರ ನಿರ್ದೇಶನದಲ್ಲಿ ಭಾಳ ಚೆನ್ನಾಗಿ ಬರ್ತಾ ಇದೆ. ಇನ್ನು ನಿರ್ಮಾಪಕರ ಬಗ್ಗೆ ಹೇಳಂಗೆ ಇಲ್ಲ, ನಮಗಿಂತ ಒಂದು ಕೈ ಜಾಸ್ತಿನೇ ಇದ್ದಾರೆ. ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫಿಲಮ್ಗೆ ಏನೇನು ಬೇಕೋ ಅದನ್ನು. ಸರ್ ತಕ್ಕಂತೆ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಒಂದು ನೆಲ ಜಲ್ದು ವಿಚಾರ ಬಂದಾಗ ಸಾಕಷ್ಟು ಸಂಘರ್ಷ ನಡೆಯುತ್ತೆ. ನೀವು ಕನ್ನಡದ ಪರವಾಗಿರ್ತಕ್ಕಂಥ ಒಂದು ಡೈಲಾಗ್ನ ಟೀಸರಲ್ಲಿ ಹೇಳಿದ್ರಿ. ಸೊ ರಾಜಸ್ಥಾನದಲ್ಲಿ ಶೂಟಿಂಗ್ ಮಾಡಿದ್ರಿ. ಆ ಥರದ ಒಂದು ಕಂಟೆಂಟ್ ಏನಾದ್ರು ಇರುತ್ತೆ ಸರ್? ಅದೇ ನನಗೂ ಗೊತ್ತಿಲ್ಲ, ಅದು ರಿಲೀಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ನನಗೆ ಸದ್ಯಕ್ಕೆ ಅದೇನು ಗೊತ್ತಿಲ್ಲ. ಬಟ್ ಏನಂದರೆ ಡೈಲಾಗ್ ಮಾತ್ರ ಚೆನ್ನಾಗಿದೆ. ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಕರ್ನಾಟಕದ ಬಗ್ಗೆ ತಿಳ್ಕೊ, ಇಲ್ಲಿ ನೀರು ಸಿಕ್ಕಿದ್ರೆ ತೀರ್ಥ ಅನ್ಕೋ, ಊಟ ಸಿಕ್ಕಿದ್ರೆ ಪ್ರಸಾದ ಅನ್ಕೋ, ನಡೆದಾಡೋಕ್ಕೆ ಜಾಗ ಸಿಕ್ಕಿದ್ರೆ ದೇವಸ್ಥಾನದಲ್ಲಿ ನಡೀತಿದ್ದೀನಿ ಅನ್ನೋ ನಿಯತ್ತು ತಿಳ್ಕೊ. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಪೌರುಷ ಇದೆ, ಭಾಳ ನಿಜ ಇದು. ಕನ್ನಡಿಗರು ಎಷ್ಟು ಸ್ವೀಟ್ ಪೀಪಲ್ಲೋ ಅಷ್ಟೇ ಪೌರುಷವಂತರು. ಅದನ್ನು ಈ ಪಿಕ್ಚರ್ಲಿ ಏನು ಹೇಳಿದ್ದೀವಿ ಅಂತಲ್ಲ, ನಮ್ಮ ಡೈಲಾಗ್ ಕಿಂಗ್ ನಮ್ಮ ಚೇತನ್ ಅವರು ಆವಾಗವಾಗ ಒಂದೊಂದು ಹಿಂಗೆ ಅಂತಾರೆ, ಅದನ್ನು ನಮ್ಮ ಕೈಲಿ ಹಿಂಗೆ ಹೇಳಿಸ್ತಾರೆ. ಅದೇ ಈ ಪಿಕ್ಚರ್ ಬಂದಿರೋದು ಅಷ್ಟೇ. ಸರ್, ಪರ್ಟಿಕ್ಯುಲರ್ ದರ್ಶನ್ ಅವರ ಸ್ನೇಹದ ಬಗ್ಗೆ ಏನಾದ್ರು ನೆನಪು ಮಾಡ್ಕೊಳ್ಳೋದು ಈ ಕ್ಷಣಕ್ಕೆ ಏನು ನೆನಪಾಗುತ್ತೆ ಸರ್? ಅದು ಅವರ ಸ್ನೇಹ ಅದು ಹಾಗೇ ಇರುತ್ತೆ. ಇಲ್ಲಿ ಹೇಳ್ಕೊಳ್ಳುವಂಥದ್ದು ಅದೇನು ಅಲ್ಲ, ನಾನು ಹೇಳಲೂಬಾರ್ದು ಅದನ್ನು. ಇಟ್ ಈಸ್ ಮೈನ್ ಆ್ಯಂಡ್ ಹಿಸ್ ಟು ಪರ್ಸನಲ್ ಸ್ಟ್ರಾಂಗ್ ಫೀಲಿಂಗ್ಸ್. ನನಗೆ ಅವ್ರ ಬಗ್ಗೆ ಒಂದು ಮರ್ಯಾದೆ ಇದೆ ಆ್ಯಂಡ್ ಅವ್ರ ಬಗ್ಗೆ ತುಂಬ ಒಂದು ಗೌರವ ಇದೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ರಿಯಲಿ ಲೈಕ್ ಹಿಮ್. ಅವರು ಮತ್ತೆ ಹೇಳ್ತೀನಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ ಅಲ್ಲ, ಈಸ್ ಅ ಕೈಂಡ್ ಹಾರ್ಟೆಡ್ ಸ್ಟಾರ್ ಕೂಡ. ಬಿಕಾಸ್ ಇಲ್ಲಿ ನಡೆದಂಥ ಕೆಲವು ಬೆಳವಣಿಗೆಗಳು, ಆದಂಥ ಕೆಲವು ವಿಚಾರಗಳೆಲ್ಲ ನೋಡ್ಕೊಂಡು ಹೋದಾಗ ವಿ ಆಲ್ ಆರ್ ಟೂ ಬ್ಯುಸಿ ಟು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಇನ್ ಲೈಫ್.
ವಿ ಆಲ್ ಆರ್ ವೆರಿ ಬ್ಯುಸಿ ವಿತ್ ಆರ್ ಓನ್ ಥಿಂಗ್ಸ್ ಆ್ಯಂಡ್ ಐ ಥಿಂಕ್ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಯಾರಿಗೆ ಏನು ಬೇಕೋ ಕೊಡ್ಕೊಂಡು ಹೋಗುವಂಥ ಟೈಮ್ ಇದು ಹೀಗೆ ಇಂಡಸ್ಟ್ರಿ ಆಗಲಿ ಇನ್ನೂ ಚೆನ್ನಾಗಾಗಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟ. ಇನ್ನೊಂದು ಟೀಸರ್ಗೆ ಅಂಬರೀಷ್ ಅವರು ಸಮರ್ಪಣೆ ಮಾಡಿದ್ದಾರೆ, ಸಿನಿಮಾನು ಅವ್ರಿಗೆ ಅರ್ಪಿಸಿದ್ರೆ ಆ ಥರದ್ದು ಅದು ನ್ಯಾಯಬದ್ಧವಾಗಿ ಅಂಬಿಮಮ್ಮನ ನಾವು ಕಳ್ಕೊಂಡು ಇವಾಗ ಇಷ್ಟು ದಿನಗಳಾಗಿದೆ. ಸೊ ಹಾಗಾಗಿ ಶುರು ಮಾಡಬೇಕಾದ್ರೆ ಟೀಸರ್ನ ಈ ಥರ ಒಂದು ಸನ್ನಿವೇಶದಲ್ಲಿ ಈ ಥರ ಒಂದು ಸಂದರ್ಭದಲ್ಲಿ ಅವ್ರಿಗೊಂದು ನಮಸ್ಕಾರನ ಸಲ್ಲಿಸ್ಬಿಟ್ಟು ನಂತರ ಶುರು ಮಾಡಬೇಕು ಅನ್ನೋ ಯೋಚನೆ ಮೇಲೆ ಅದನ್ನು ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಅಂಬಿಮಮ್ಮ ಡಿಸರ್ವ್ಸ್ ಎವ್ರಿ ಸಚ್ ಥಿಂಗ್ಸ್ ಆ್ಯಕ್ಚುಲಿ. ಈ ವರ್ಷ ಆಗಲಿ ಇನ್ಯಾವುದೇ ಮುಂದಿನ ವರ್ಷ ಬಂದಾಗಲೂ ಅವ್ರಿಗೊಂದು ಅರ್ಪಿಸ್ಬಿಟ್ಟು ಅದನ್ನು ಮಾಡೋದು ಒಂದು ಮರ್ಯಾದೆ ಒಂದು ಗೌರವ ಅಂತ ನನಗನ್ಸುತ್ತೆ. ನಾವು ಮಾಡಿದ್ದೀವಿ, ಬೇರೆ ಯಾರ್ಯಾರಿಗೆ ಪ್ರೀತಿ ಇದೆಯೋ ಅವರು ಸಹ ಅದನ್ನು ಮಾಡಿದ್ರೆ ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನೋಡಿ ಸರ್, ಮದಗಜ ಫಸ್ಟ್ ಲುಕ್ಕಲ್ಲಿ ಸರಿಯಾಗಿ ಮಾಡಿಬಿಟ್ಟವ್ರೆ. ಯಾರಾಬರಿ ಬಾಡಿ ಕೇಳ್ತಾ ಇದ್ದಾರೆ, ಹೀಗೆ ಬೇಕು ಹಾಗೆ ಬೇಕು ಅಂತ ತುಂಬ ಡಿಮಾಂಡ್ ಮಾಡ್ತಾ ಇದ್ದಾರೆ ಇಬ್ಬರು ಡೈರೆಕ್ಟರ್ಗಳನ್ನು. ಸರಿಯಾಗಿ ಹಿಂಡ್ತಾವ್ರೆ, ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮದಗಜ ಮ್ಯಾಟರ್ನ ಆದಷ್ಟು ಬೇಗ ಶುರು ಆದಾಗ ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳಿ. ಅದೇ ಸರ್, ಒಂದು ಸಣ್ಣ ಗೊಂದಲ ಇತ್ತು ದರ್ಶನ್ ಅವ್ರ ಟೈಟ್ಲ್ ಇತ್ತು, ಅದನ್ನ ಅವರು ಕೂಡ ಕ್ಲಾರಿಫೈ ಮಾಡಿದ್ರು. ನಿಮ್ಮ ಕಡೆಯಿಂದ ಹೇಗೆ ಕ್ಲಾರಿಫೈ ಮಾಡೋದು ಸರ್ ಆ ಮದಗಜ ಟೈಟ್ಲ್ ವಿಚಾರವಾಗಿ? ಸರ್, ನಾವು ಅವರು ಹೇಗೆ ಅಂದರೆ ಅವ್ರಿಗೇನಾದ್ರು ಬೇಕಾದ್ರೆ ನಾವು ಕೊಟ್ಬಿಡ್ತೀವಿ, ನಮಗೇನಾದ್ರು ಬೇಕು ಅಂದರೆ ಅವ್ರು ಕೊಟ್ಬಿಡ್ತಾರೆ. ನಮಗೆ ಕಿತ್ಕೊಂಡು ತಿಂದ ಅಭ್ಯಾಸ ಇಲ್ಲ, ಹಂಚ್ಕೊಂಡು ತಿಂದ ಅಭ್ಯಾಸ. ಸೊ ಅದು ನಮ್ಮಲ್ಲಿರುವಂಥ ಗುಣಗಳಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ನಿಜವಾಗಿದೆ ಇವತ್ತು. ಸೊ ಬೇರೆ ಏನು ಕನ್ಫ್ಯೂಷನ್ ಇಲ್ಲ, ಎಲ್ಲರೂ ಒಳ್ಳೆಯವರೇ, ಕೆಟ್ಟವರಂತೂ ಯಾರೂ ಇಲ್ಲ. ಎಲ್ಲ ನಾವು ಅಂದ್ಕೊಳ್ಳೋದ್ರ ಮೇಲೆ ಇರುತ್ತೆ ಅಷ್ಟೇ ಹೊರತು ನನ್ನ ಪ್ರಕಾರ ಎಲ್ಲರೂ ಒಳ್ಳೆಯವರು ಸುತ್ತ ಇರೋರು ಅಂತ ನನಗನ್ಸುತ್ತೆ. ಅದನ್ನು ಮಹೇಶ್ ಅವ್ರನ್ನೇ ಕೇಳಬೇಕು ನಾನು ಏನು ನಡೀತಾ ಇದೆ ಅಂತ. ಬಿಕಾಸ್ ಮಹೇಶ್ ಅವರು ಏನೋ ಒಂದು ಕ್ರಿಯೇಟಿವ್ ಮಾಡಿ ಏನೋ ಒಂದು ಯೂಸ್ ಮಾಡ್ಕೊಂಡು ಆ ಒಂದು ಫೋಟೋನ ಡಿಸ್ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿದೆ, ನಮಗೆ ಸ್ವಲ್ಪ ಎಫರ್ಟ್ ಇನ್ನೂ ಜಾಸ್ತಿ ಆಗಿಬಿಟ್ಟು ಅದ್ರ ಅಚ್ಚುಕಟ್ಟಾಗಿ ಆ ಸಿನಿಮಾನ ಮಾಡಬೇಕು. ಸೊ ಉಗ್ರಂ ವೀರಂ ಇದೆ, ಉಗ್ರಂ ವೀರಂ KGF ಆಗಬೇಕು. KGF ಆಗೋ ತನಕ ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತವಲ್ಲ ಅಂತ ನನಗನ್ಸುತ್ತೆ. KGF ಆಗ್ತಿದ್ದಂಗೆ ನಮ್ಮ ನಿರ್ದೇಶಕರನ್ನ ಎತ್ತಾಕೊಂಡು ನಾವು ಎತ್ಕೊಂಡು ಹೋಗಿ ಉಗ್ರಂ ವೀರಂ ಮಾಡಿಸ್ಕೊಳ್ಳೋ ಟೈಮು. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಹಿಸ್ ಫ್ರೀ ಟೈಮ್ ಆಲ್ಸೋ. ಅದಾಗೋವರೆಗೂ ಏನೂ ಮಾತಾಡಲ್ಲ. ಬಟ್ ಅಫ್ಕೋರ್ಸ್ ಉಗ್ರಂ ವೀರಂ ನಿಮ್ಮ ಆಸೆ ಅಂತೆ, ನನ್ನ ಆಸೆ ಅಂತೂ ಸಹ ಅದು ಬರ್ತಾ ಇದೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ, ನಾನು ನಿಮ್ಮ ಶ್ರೀಮುರಳಿ, ನಿಮಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಭುವನೇಶ್ವರಿ. ಗುಡ್ ಲಕ್. ಚಿಯರ್ಸ್, ಟೇಕ್ ಕೇರ್. ಓಕೆ, ಥ್ಯಾಂಕ್ಸ್ ಅ ಲಾಟ್ ಫಾರ್ ಯೋರ್ ವಿಶಸ್. ವೆರಿ ಕೈಂಡ್ ನೀವೆಲ್ಲ ಬಂದಿದ್ದು. ಹೀಗೆ ಸಪೋರ್ಟ್ ಮಾಡಿ, ನಾವು ಒಳ್ಳೊಳ್ಳೆ ಸಿನಿಮಾ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ. ಈ ಪ್ರೀತಿ ವಿಶ್ವದ ಸದಾ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಓಕೆ ಗೈಸ್, ಎನಿ ಎಲ್ಸ್? ಎಲ್ರಿಗೂ ನಮಸ್ಕಾರ. ಇವತ್ತು ಮದಗಜ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ. ಮೊದಲನೇದಾಗಿ ನಾನು ಸ್ಯಾಂಡಲ್ವುಡ್ನ ಯಜಮಾನ, ನಮ್ಮ ಯಜಮಾನ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮತ್ತೊಬ್ಬ ವ್ಯಕ್ತಿ ರಾಮಮೂರ್ತಿ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ ಒಂದು ಮಾತು ಹೇಳಿದ ತಕ್ಷಣ ಪ್ರೀತಿಯಿಂದ ಕರೆದು ಚೆನ್ನಾಗಿ ಮಾಡೋ ಸಿನಿಮಾ ಅಂತ ರಾಮಮೂರ್ತಿ ಸರ್ ಟೈಟ್ಲ್ ಕೊಟ್ಟರು. ಥ್ಯಾಂಕ್ ಯು ಸರ್ ರಾಮಮೂರ್ತಿ ಸರ್. ಹಾಗೆ ದರ್ಶನ್ ಸರ್, ನಿಮ್ಮ ದೊಡ್ಡ ಗುಣ, ಬಂದು ಪ್ರೀತಿಯಿಂದ ಆರೈಸಿದ್ದೀರಾ, ಆಶೀರ್ವದಿಸಿದ್ದೀರಾ. ಹಾಗೆ ಟೈಟ್ಲ್ ಇಸ್ಕೊಡೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಹಾಗೆ ಇನ್ನು ನನ್ನ ತಂಡದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನಿರ್ಮಾಪಕರ ಬಗ್ಗೆ ಮಾತಾಡ್ತೀನಿ. ಉಮಾಪತಿ ಸರ್ ಅವರು ನನಗೆ ಒಂದು ವಾರ ಇತ್ತು ಅಯೋಗ್ಯ ಮೂವಿ ರಿಲೀಸ್ ಆಗಿ ಮುಂಚೆನೇ ಕರೆದು ಅಡ್ವಾನ್ಸ್ ಕೊಟ್ಟರು. ನೀನು ನನ್ನ ಸಿನಿಮಾ ಮಾಡಿಕೊಡು, ನೀನು ಒಂದು ಒಳ್ಳೆ ಗ್ರ್ಯಾಪ್ ಇದೆ, ಚೆನ್ನಾಗಿ ಪ್ರಮೋಷನ್ ಮಾಡ್ತೀಯ, ಸಿನಿಮಾನೂ ಪ್ರಾಮಿಸಿಂಗ್ ಮಾಡಿದ್ಯಾ ಅಂತ ಹೇಳಿದ್ರು. ಇಲ್ಲ ಸರ್, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ಸಿನಿಮಾ ರಿಲೀಸ್ ಆದ್ಮೇಲೆ ಇಲ್ಲ ಪರವಾಗಿಲ್ಲ ಮತ್ತು ಫಸ್ಟ್ ಅಡ್ವಾನ್ಸ್ ಕೊಟ್ಟಿದ್ದು ಅವರೇ. ಸೊ ಅದಕ್ಕೆ ಋಣಿಯಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಈಗ ಮದಗಜ ಅಂತ ನಾನೇನು ಕತೆ ಹೇಳಿದೆ ಅದನ್ನು ತೊಗೊಂಡೋಗಿ ಶ್ರೀಮುರಳಿ ಸರ್ ಹೇಳಿದೆ. ನಿಜವಾಗ್ಲೂ ಅವರು ಅವತ್ತು ಭರಾಟೆ ಮಾಡ್ತಾಯಿದ್ರು, ಇಲ್ಲ ಮಹೇಶ್ ಒಂದು ವರ್ಷಕ್ಕೆ ಒಂದೇ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಕತೆ ಕೇಳಿದ್ಮೇಲೆ ಉಮಾಪತಿ ಸರ್ ಪ್ರೊಡ್ಯೂಸರ್ ಅಂದ ತಕ್ಷಣವೇ ಇಲ್ಲ ಭರಾಟೆ ಆದಮೇಲೆ ಮಾಡೋಣ, ಅನೌನ್ಸ್ ಮಾಡೋಣ ಅಂತೇಳಿ 6 ದಿನಕ್ಕೆ ಸಿನಿಮಾ ಅನೌನ್ಸ್ ಆಯಿತು. ಥ್ಯಾಂಕ್ ಯು ಮುರಳಿ ಸರ್. ನೀವು ಕೊಟ್ಟಂಥ ಜವಾಬ್ದಾರಿ ತುಂಬ ದೊಡ್ಡದು. ಯಾಕೆಂದರೆ ಪ್ರಶಾಂತ್ ನೀಲ್ ಅಂತವರು ದೊಡ್ಡ ಡೈರೆಕ್ಟ್ರು, ಶ್ರೇಷ್ಠ ನಿರ್ದೇಶಕರು, ನಿಮ್ಮನ್ನು ಡೈರೆಕ್ಷನ್ ಮಾಡಿದ್ದಾರೆ. ಚೇತನ್ ಅಂತ ನನ್ನ ಗೆಳೆಯ ನಿಮ್ಮನ್ನು ಡೈರೆಕ್ಷನ್ ಮಾಡಿದ್ರೆ ಅಂದಮೇಲೆ ನನಗೊಂದು ಜವಾಬ್ದಾರಿ ಇರುತ್ತೆ. ಖಂಡಿತ ನಾನು ಅದನ್ನು ಪೂರೈಸ್ತೀನಿ. ಹಾಗೆ ಇಬ್ಬರು ಮುಖ್ಯ ವ್ಯಕ್ತಿ ಕಾರಣ. ಇನ್ನೊಂದು ನನ್ನ ಗೆಳೆಯ ಚೇತನ್, ಹಾಗೆ ಸುಪ್ರೀತ್ ಅವರು. ಈಗ ನೀವು ನೋಡ್ಬೋದು, 2 ಸಿನಿಮಾದು ಒಂದೇ ವೇದಿಕೆ ನಡೆಯುತ್ತೆ. ತುಂಬ ರೇರ್, ಕನ್ನಡದ ಇದು ಫಸ್ಟ್ ಟೈಮ್ ಆಗಿರೋದು.
ಇಬ್ಬರು ಸೇರಿಕೊಂಡು ಒಂದಿನ ಮಾತಾಡೋದು ಇಲ್ಲ ಗೆಳೆಯ ಏನೋ ಒಂದು ಸ್ಪೆಷಲ್ ಮಾಡೋಣ ಅಂತ ಹೇಳಿದಾಗ ಓಕೆ ನೀನು ಟೀಸರ್ ರಿಲೀಸ್ ಮಾಡು, ನಾನು ಟೈಟಲ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದಾಗ ಇಬ್ಬರು ನಿರ್ಮಾಪಕರಿಗೂ ನಾವು ದಿಗ್ಗಜರು ಅಂತ ಇಟ್ಟಿದ್ದೀನಿ. ಯಾಕೆಂದರೆ ಇಬ್ಬರು ನಿರ್ಮಾಪಕರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಓಕೆ ಮಹೇಶ, ಏನು ಗೊತ್ತಾ, ಗಜ ಅನ್ನುವಂಥದ್ದು ತುಂಬ ಕುತೂಹಲ ಇದೆ ನನಗೆ. ನಿಮ್ಮ ಒಂದು ಕಲ್ಪನೆ ಇದೆಯಲ್ಲ, ಈಗ ಆಲ್ರೆಡಿ ರೆಡಿ ಆಗಿದೆ ಮನಸ್ಸಲ್ಲಿ ಒಂದಷ್ಟು ಬಿಟ್ಕೊಡು. ಯಾಕಂದರೆ ಟೈಟಲ್ ವಿಚಾರ ಗೊತ್ತಾಯ್ತು ನಮಗೆ ಹೇಗೆ ಬಂತು ಅನ್ನುವಂಥದ್ದು. ಸೊ ಮದ ಗಜ ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಲೈನ್ ನಮ್ಗೆ ಹೇಳ್ಬೋದಾ ಅಂತ? ಖಂಡಿತ ಹೇಳ್ಬೋದು. ಒಂದು ಲೈನ್ ಹೇಳಬೇಕು ಅಂದರೆ, ಭಾರತದ 50 ಶ್ರೀಮಂತರುಗಳಲ್ಲಿ ನಮ್ಮ ಮುರಳಿ ಸರ್ ಕ್ಯಾರೆಕ್ಟ್ರ್ ಒಂದಾಗಿರುತ್ತೆ. ತುಂಬ ವ್ಯಾಲಿಶ್ ಆಗಿರುತ್ತೆ ಪಾತ್ರ, ತುಂಬ ಸ್ಟೈಲಿಶ್ ಆಗಿರುತ್ತೆ. ಇದು ಸ್ಟಾರ್ಟ್ ಆಗೋದು ಕತೆ ಹೊರದೇಶದಲ್ಲಿ, ಒಂದು ಜಾರ್ಜಿಯಾ ಮತ್ತು ನಾರ್ವೆ ದೇಶ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಉತ್ತರ ಪ್ರದೇಶಕ್ಕೆ ಬರುತ್ತೆ, UP ಶೂಟಿಂಗ್ ಮಾಡ್ತೀನಿ. ಅಲ್ಲಿಂದ ಕರ್ನಾಟಕಕ್ಕೆ ಬರುತ್ತೆ. ನಮ್ಮ ನೇಟಿವಿಟಿನ ನಾನು ತೊಗೋತೀನಿ. ಇಷ್ಟು ಹೇಳಕ್ಕೆ ಕೇಳ್ಬೋದು. ಕಥೆಯನ್ನು ಮುಂದಿನ ಹಂತದಲ್ಲಿ ನಾನು ಹೇಳ್ತೀನಿ. ಒಂದು ದೊಡ್ಡ ಶ್ರೀಮಂತ ಕುಟುಂಬದ ಒಬ್ಬ ವ್ಯಕ್ತಿ, ಹಾಗೆ ಒಂದು ಬಡ ಹುಡುಗಿಯ ಒಬ್ಬ 50 ಶ್ರೀಮಂತರ, ಅಂದರೆ ಭಾರತದ 50 ಶ್ರೀಮಂತಗಳಂದರೆ ಅವ್ರು ಊಹಿಸಿಕೊಳ್ಳೋದಂತ ಒಬ್ಬ ಕಾಮನ್ ಸಣ್ಣ ಲವ್, ಅಂದರೆ ಒಂದು ಗುಮಾಸ್ತು ಮಗಳನ್ನ ಲವ್ ಮಾಡೋವಂಥ ಒಂದು ಕ್ಯಾರೆಕ್ಟರು. ತುಂಬ ಉಲ್ಟಾ ಇರುತ್ತೆ ಪ್ರೋಸೆಸ್ಸು. ಇವಳು ಥಿಂಕಿಂಗು, ಅವ್ನ ಥಿಂಕಿಂಗು, ಅವ್ರ ಹ್ಯಾಪಿ ಇವ್ರ ಹ್ಯಾಪಿ, ತುಂಬ ಉಲ್ಟಾ ಇರುತ್ತೆ. ಹಾಗೆ ವಿಲನ್ ಅಷ್ಟೇ ಏನಿಲ್ಲ, ಇಷ್ಟೇ. ಅದು ಬಿಟ್ಟರೆ ಇನ್ನು ಖಳನಾಯಕರಾಗಿ ರವಿಶಂಕರ್ ಸರ್, ಜಗಪತಿ ಬಾಬು ಸರ್, ಹಾಗೆ ವಸಿಷ್ಠ, 3 ಜನ ಒಟ್ಟಿಗೆ ಇರ್ತಾರೆ. ಹೀರೋಯಿನ್ ಆಗಿ ನಂಬರ್ 1 ಹೀರೋಯಿನ್, ಕನ್ನಡ ನಂಬರ್ 1 ಹೀರೋಯಿನ್ ಸದ್ಯದಲ್ಲಿ ಸೆಲೆಕ್ಟ್ ಆಗ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಆರೈಕೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹೀರೋಯಿನ್ನು ಯಾರಾಗ್ತಾರೆ ಅನ್ನೋಕ್ಕೆ ಈ ವರ್ಷದಲ್ಲಿ ಯಾವುದೋ ಒಂದು ಸಿನಿಮಾ, ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೊನೆಯಲ್ಲಿ ಆ ಸಿನಿಮಾ ಬರುತ್ತೆ. ಬಂದು ರಿಲೀಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಸಿನಿಮಾ ಹೀರೋಯಿನ್ ಯಾರು ಅಂತ. ನೋಡಬೇಕು. ಅವರು ಹೂ ಅಂದಿದ್ರೆ ಹೂ ಅನಿಸ್ಬೇಕು. ಗೊತ್ತಿಲ್ಲ, ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಡಿಸೆಂಬರ್ 31 ನೈಟ್ 12 ಗಂಟೆಗೆ ಹೀರೋಯಿನ್ ಯಾರು ಅನ್ನೋದು ಅನೌನ್ಸ್ ಆಗ್ತದೆ. ಅವರೇ ಬಂದು ವಿಶ್ ಮಾಡ್ತಾರೆ 12 ಗಂಟೆಗೆ ನಮ್ಮ ಲೈವ್ ಪೇಜಲ್ಲಿ, ಆನಂದ್ ಆಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.